ನಮಸ್ತೆ ಎಲ್ಲರಿಗೂ. ನಮಸ್ತೆ ಸರ್. 11:30 ಕ್ಲಾಸ್, 11:30 ಕ್ಲಾಸ್, 11:30 AM ಕ್ಲಾಸ್ಗೆ ಸ್ವಾಗತ. ತಾವೆಲ್ಲರೂ ಕಲರ್ ಥೆರಪಿ, ಅಕ್ಯುಪ್ರೆಷರ್, ಸೀಡ್ ಥೆರಪಿ ಬೆಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಸಾಕಷ್ಟು ಜನ ಹೀಲಿಂಗ್ ನಡೆಸ್ತಾ ಇದ್ದೀರಾ. ಎಲ್ಲರಿಗೂ ಆಲ್ ದ ಬೆಸ್ಟ್. ಸಾಕಷ್ಟು ದಿನ ಒಂದು 30 ಡೇಸ್ ಮರೆಯಾಗಿದ್ದೆ ಅಂತ ಕಾಣಿಸುತ್ತೆ, ಹೌದಲ್ವಾ? 30 ದಿನಗಳ ಕಾಲ ಮರೆಯಾಗಿದೆ. ಯಾಕೆ ಅಂದ್ರೆ ಬೇರೆ ವಿದ್ಯೆ ಕಲಿಬೇಕಾಗಿತ್ತು. ಇವಾಗ ಇನ್ನೊಂದು ವಿದ್ಯೆ ಕಲಿಬೇಕಪ್ಪ ಅಂತಂದ್ರೆ ಒಂದ್ ಹೇಳ್ಕೊಡೋದಾದ್ರೆ ಸ್ಟಾಪ್ ಮಾಡ್ಬೇಕು, ಇಲ್ಲ ಒಂದು ಹೀಲಿಂಗ್ ಆದ್ರೆ ಸ್ಟಾಪ್ ಮಾಡ್ಬೇಕು, ಅದಲ್ವಾ? ಎಲ್ಲ ಒಮ್ಮೆ ಮಾಡ್ಕೊಂಡು ಹೋದ್ರೆ ತಲೆ ಕೆಟ್ಟ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಟೀಚಿಂಗ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟು ಆ ಥೆರಪಿಯನ್ನ ಕಲ್ತ್ ಬಂದೆ. ಸಂಪೂರ್ಣವಾಗಿ ಕಲ್ತ ಆಲ್ರೆಡಿ ಒಂದು ಇಯರ್ ಇಂದ ಕಲಿತಾ ಇದ್ದೆ. ಈ ತಿಂಗಳು ಪೂರ್ತಿ ಒತ್ತು ಕೊಟ್ಟೆ. ಈ ತರ ಕೊಟ್ಟಾಗ ಆ ವಿದ್ಯೆನ ಕಲೀಲಿಕ್ಕೆ ನನ್ಗೆ ಆಯ್ತು. ಇಲ್ಲಪ್ಪ, ನಿಮ್ ಜೊತೆನೆ ಕ್ಲಾಸ್ ಮಾಡ್ತಾ ಹೀಲಿಂಗ್ ಮಾಡ್ತಾ ಆ ವಿದ್ಯೆ ಕಲ್ತಿದ್ರೆ ಇನ್ನೊಂದು 3 ಮಂತ್ 4 ಮಂತ್ ಹೋಗ್ತಿತ್ತು. ಹಾಗಾಗಿ ಆಲ್ಮೋಸ್ಟ್ ಫೈನಲಿ ತಗೊಂಡಿಟ್ಟಿದ್ದೀನಿ. ಕ್ಲಿನಿಕ್ ಅಲ್ಲಿ ಬಂದವರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ 1/2 ಅವರ್ ವಿಡಿಯೋ ಮಾಡ್ಕೊಂಡು ನೋಡ್ಕೊಂಡು ಮಾಡಿ ಆ ಮರ್ಮ ಚಿಕಿತ್ಸೆ ಅಂತ ಹೇಳ್ತಿದಲ್ವಾ, ಅದನ್ನ ಇವಾಗ ಮಾಡ್ತಾ ಇದೀವಿ ನಮ್ಮ ಹೀಲಿಂಗ್ ಸೆಂಟರ್ ಅಲ್ಲೇ. ಗೊತ್ತಿರುತ್ತೆ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹೀಲಿಂಗ್ ಎಲ್ಲಾ ಥೆರಪಿಯಲ್ಲಿಯೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅದನ್ನ ನಾವು ತಳದಿಂದ ಬುಡದವರಿಗೆ ಕಲಿಬೇಕು. ನೀವ್ ಯಾವಾಗ ತಳದಿಂದ ಕಲಿತೀರಲ್ವಾ, ಅವಾಗ ಒಂದು ಪ್ರೆಜರ್ ಎದಕ್ ಕೊಡ್ತಾ ಇದೀವಿ, ಎಷ್ಟು ನಿಮಿಷ ಕೊಡ್ತಾ ಇದೀವಿ, ಎಷ್ಟು ಸೆಕೆಂಡ್ ಕೊಡ್ಬೇಕು, ಎಷ್ಟು ಮಾತ್ರೆಗಳ ಕಾಲ ಕೊಡ್ಬೇಕು, ಯಾವ ಎಲಿಮೆಂಟ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕೊಡ್ತಾ ಇದೀವಿ, ಎಲ್ಲವೂ ಕ್ರಿಯೇಷನು ಕಂಟ್ರೋಲು ಏನೇ ಒಂದನ್ನ ಮಾಡ್ಬೇಕಪ್ಪ ಅಂತಂದ್ರೆ ತಳ ಬುಡ ಎಲ್ಲಾನು ನೋಡ್ಕೋಬೇಕು, ಹೌದಲ್ವಾ? ಆ ತರ ನೋಡ್ಕೊಂಡಾಗ ಏನಾಗತ್ತಪ್ಪ ಅಂತಂದ್ರೆ ಆ ವಿದ್ಯೆ ನಿಮ್ಗೆ ಕರಗತ ಆಗುತ್ತೆ. ಇಲ್ಲ, ನಾನು ಇಲ್ಲಿ ಇತ್ರ ಪ್ರೆಜರ್ ಮಾಡಕ್ ಹೇಳಿದ್ರೆ ತಲೆನೋವು ಹೋಗುತ್ತಂದ್ರೆ ತಲೆನೋವು ಹೋಗುತ್ತೆ. ಎಷ್ಟು ಜನಕ್ಕಪ್ಪ ಅಂದ್ರೆ 100ರಲ್ಲಿ 50-60 ಜನಕ್ಕೆ ಹೋಗ್ಬೋದು. ಆ ತಲೆನೋವು ಯಾಕೆ ಬಂದಿದೆ, ಯಾವ ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿದೆ, ಅದನ್ನ ಮರ್ಮದಲ್ಲಿ ಹೆಂಗ್ ಟ್ರೀಟ್ ಮಾಡ್ಬೇಕು, ಕಲರ್ ಥೆರಪಿಯಲ್ಲಿ ಹೇಗೆ ಟ್ರೀಟ್ ಮಾಡ್ಬೇಕು, ಹೌದಲ್ವಾ? ಕಲರ್ ಥೆರಪಿ ಕಲ್ತವ್ರಿಗೆ ಗೊತ್ತಿರುತ್ತೆ, ನಾವು ಪರ್ಪಲ್ ಕಲರ್ ಯಾಕೆ ಹಾಕ್ತಿವಿ, ಡಾರ್ಕ್ ಬ್ಲೂ ಯಾಕೆ ಹಾಕ್ತಿವಿ, ಗ್ರೀನ್ ಯಾಕೆ ಹಾಕ್ತಿವಿ, ಸ್ಕೈ ಬ್ಲೂ ಕಲರ್ ಯಾಕೆ ಹಾಕ್ತಿವಿ ಅಂತ ಗೊತ್ತಿರುತ್ತಲ್ವಾ? ಅದೇ ತರ ಮರ್ಮದಲ್ಲಿಯೂ 108 ಪಾಯಿಂಟ್ಸ್ ಇದೆ. ನೀವು 108 ಪಾಯಿಂಟ್, ಅಪ್ಪ, 108 ವರ್ಷ ಬೇಕಾಗ್ಬೋದೇನೋ ಕಲೀಲಿಕ್ಕೆ ಅಂತ ಅನಿಸ್ಬೋದು. ಆದ್ರೆ ಆಕ್ಚುಲಿ ಮರ್ಮ ಥೆರಪಿ ತೆಲುಗಲ್ಲಿ ಜಾಸ್ತಿ ಬಳಕೆಯಲ್ಲಿದೆ. ಹಾಗಾಗಿ ಆ ಮರ್ಮ ಥೆರಪಿಗೆ ಸಾಕಷ್ಟು ತೆಲುಗು ವರ್ಡ್, ತಮಿಳ್ ವರ್ಡ್ ಮಿಕ್ಸ್ ಆಗಿ ಬಂದ್ಬಿಟ್ಟಿದೆ, ಹೌದಲ್ವಾ? ಹಾಗಾಗಿ ಆಲ್ಮೋಸ್ಟ್ ಸ್ವಲ್ಪ ಕನ್ನಡ ಮಿಕ್ಸ್ ಇದೆ. ಅಂದ್ರೆ ತಮಿಳು ನಾನೇನ್ ಮಾಡ್ತೀನಿ ಗೊತ್ತಾ, 108 ಪಾಯಿಂಟ್ಸ್ ಹೆಂಗ್ ಗಟ್ಟಿ ಹೊಡೆದಿದ್ದೀನಿ ಅಂತಂದ್ರೆ, ಒಬ್ರಿಗೆ ಟ್ರೀಟ್ಮೆಂಟ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ನಾವು ಟ್ರೀಟ್ಮೆಂಟ್ ಮುಗಿಯತಾನ ಅಂತಿದ್ದೆ. ಅವ್ರ ಮುಂದೆನೆ ಕಲಿಬೇಕಾದ್ರೆ ಅಂಜಿಕೆ, ಅವ್ರೇನಂತಾರೋ ಹಿಂಗೆ ಏನು ಮಾಡಬಾರ್ದು. ಚಂದ್ರಮುಖಿ ವರ್ಮಮ್ ಅಂತ ಬರುತ್ತೆ, ಅದನ್ನ ಮಾಡ್ಬೇಕಾದ್ರೆ ಅದನ್ನ ಹಂಗ ಅನ್ನೋದು. ಶಂಖವರ್ಮಮ್ ಅಂತ ಬರುತ್ತೆ, ಶಂಖವರ್ಮಮ್ ಮಾಡ್ಬೇಕಾದ್ರೆ ಯಾವ ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿದೆ, ಹೆಂಗೆ ಟ್ರೀಟ್ಮೆಂಟ್ ಕೊಡಬೇಕು, ಅದನ್ನೆಲ್ಲ ರೀಕಾಲ್ ಮಾಡ್ತಾ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ನೆನ್ಪುಳಿಯುತ್ತೆ, ಅದಲ್ವಾ? ಸರಿ, ಮತ್ತೆ ಮಾತಾಡ್ಸೋದ ಒಂದಿಬ್ರು ಮೂವರಿಗೆ. ಮತ್ತೆ ಹೆಂಗ್ ನಡೀತಾ ಇದೆ ನಿಮ್ ಜರ್ನಿ, ಏನೇನ್ ಮಾಡಿದ್ರಾ, ಎಷ್ಟ್ ಮಂದಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರಾ ಹೇಳಿ, ನಮಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಗೆ ಇವಾಗ ತುಂಬಾ ದಿವಸ ಆದ್ಮೇಲೆ ನೋಡ್ತಾ ಇದ್ದೀನಿ. ಅಂಡ್ ಆಲ್ ದಿ ಬೆಸ್ಟ್ ಫಾರ್ ನಿಮ್ದು ಯೂಟ್ಯೂಬ್ ಚಾನೆಲ್ದು ಮತ್ತೆ ಫಾರ್ ಎವ್ರಿಥಿಂಗ್ ನ್ಯೂ. ಎಸ್, ಹ್ಮ್ ಹ್ಮ್ ಕ್ಲಾಸಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಪ್ರಾಕ್ಟೀಸು ಮಾಡ್ತಾ ಇದ್ದೀನಿ ಸರ್. ಅಂಡ್ ಹ್ಮ್ ನಂದು ಹ್ಮ್ ಒಂದು ರಿಸಲ್ಟ್ ಆದ್ರೆ, ನಾನು ಬಸವರಾಜ್ ಸರ್ ಹತ್ರ ಟ್ರೀಟ್ಮೆಂಟ್ ತಗೊಂತಾ ಇದ್ದೆ ಫಾರ್ ಮೈ ಫೈಬ್ರಾಯ್ಡ್ಸ್. ಹ್ಮ್ ಸೊ ಹ್ಮ್ ಇವಾಗ ಆಲ್ಮೋಸ್ಟ್ 2 months ಆಗಿದೆ ಸರ್, ಐ ಹ್ಯಾವೆಂಟ್ ಗಾಟ್ ಮೈ ಪೀರಿಯಡ್ಸ್. ಸೊ ಹ್ಮ್ ಹ್ಮ್ ಅದು ಹ್ಮ್ ಡಯಟ್ ವಾಕಿಂಗು ಎಲ್ಲ ಮಾಡ್ತಾ ಮಾಡ್ತಾ ಇಟ್ ಈಸ್ ರಿಯಲಿ ಹೆಲ್ಪಿಂಗ್ ಮೀ ಸರ್. ಥ್ಯಾಂಕ್ ಯು ಎಸ್. ಸರ್. ಎಸ್, ಮತ್ತೆ ಬೇರೆಯವ್ರಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಸರ್, ಸೊ ಇಟ್ ಈಸ್ ಹೆಲ್ಪಿಂಗ್ ಮೀ. ಹ್ಮ್ ಹ್ಮ್ ಇದು ಇವತ್ತೇ ಒಬ್ರು ಪೇಷಂಟ್, ಒನ್ ಹುಡುಗಿಗೆ ಕೊರೋನಾ ಬಲ್ಜ್ ಆಗಿದೆ ಅಂತ ಕಣ್ಣಿಂದು. ಹ್ಮ್ ಸೊ ಹ್ಮ್ ಹ್ಮ್ ಅದಕ್ಕೆ ಹ್ಮ್ ಯೋಚನೆ ಮಾಡ್ತಾ ಇದ್ದೆ ಸರ್, ಡಾರ್ಕ್ ಬ್ಲೂ ಕೊಡೋದಾ ಏನು ಅಂತ ನಂಗೆ ಅದೊಂದು ಇದಾಗ್ತಾ ಇತ್ತು. ಅಷ್ಟರಲ್ಲಿ ನಿಮ್ದು ಕ್ಲಾಸ್ ಬಂತು, ಸೊ ಐ ಥಾಟ್ ಲೆಟ್ ಮಿ ಆಸ್ಕ್ ಯು. ಹ್ಮ್ ಮತ್ತೆ ಹ್ಮ್ ಅದಕ್ಕೆ ಐ ಎಕ್ಸರ್ಸೈಸ್ ಮಾಡಕ್ಕೇನೋ ಹೇಳಿದೀನಿ ಅವ್ರಿಗೆ. ಹ್ಮ್ ಹ್ಮ್
ಬಟ್ ಇನ್ನ ಟ್ರೀಟ್ಮೆಂಟ್ ಕೊಡೋದು ಐ ಥಾಟ್ ಓಕೆ ಜಸ್ಟ್ ಗೈಡೆನ್ಸ್ ತಗೊಂಡ್ ಕೊಡೋಣ ಅಂತ. ಸಿಂಟಮ್ಸ್ ಏನಾಗಿವೆ? ಸಿಂಪ್ಟಮ್ಸ್ ಏನು ಇಲ್ಲ ಸರ್, ಅವ್ರಿಗೆ ಇನ್ನ ಏನ್ ಹೇಳ್ತಾರೆ, ಕಣ್ಣಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ, ಕೊರೋನಾ ಬಲ್ಜ್ ಆಗಿದೆ ಅಂತ ಹೇಳಿದ್ರು ಕಣ್ಣಿಂದು. ಸೊ ಓಕೆ. ಅದಕ್ಕೆ ಯಾವ ಕಲರ್ ಕೊಡೋಣ ಏನು ಅಂತ ಹೇಗೆ ಅಂತ. ಯಾವ ಕಲರ್ ಕೊಡೋಣ, ಯಾವ ಕಲರ್ ಕೊಡ್ಬೇಕಂತ ಅನ್ಕೊಂಡಿದಾರ ಹೇಳಿ. ನಂಗೆ ಡಾರ್ಕ್ ಬ್ಲೂ ಮತ್ತೆ ಬ್ಲಾಕ್ ಅಂತ ಯೋಚನೆ ಮಾಡ್ತಾ ಇದೆ ಸರ್ ಅಟ್ ಆಲ್ಟರ್ನೇಟ್ ಡೇಸ್. ಸೊ ಅದು ಬಲ್ಜ್ ಆಗಿದ್ರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಫಾರ್ ಐ ರಿಫ್ಲೆಕ್ಸ್ ನಲ್ಲಿ. ಹಾ, ಅದಕ್ಕೆ ಸೊ ಇನ್ನು ಗೈಡೆನ್ಸ್ ನೀವು ಕೊಡಿ ಸರ್. ಅದಕ್ಕೆ ಇನ್ನ ಸೀಟ್ ಥೆರಪಿ ಕೊಡೋದ್ರಲ್ಲಿ ಲಿವರ್ ಟು ಅಂತ ಯೋಚನೆ ಮಾಡಿದೀನಿ. ಅದು ಬಿಟ್ಟು ಇನ್ನ ಗೊತ್ತಿಲ್ಲ ನೆಕ್ಸ್ಟ್ ವೀಕ್. ಅದಕ್ಕೆ ಇವತ್ತೇ ಶಿ ಕಾಂಟ್ಯಾಕ್ಟೆಡ್ ಮೀ. ಸೊ ಅದಕ್ಕೆ ನಿಮಗೆ ಫಸ್ಟ್ ಮರ್ಮ ಥೆರಪಿ ಕಣ್ಣಿಗೆ ಹೆಂಗ್ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳ್ತೇನೆ, ಮಾಡ್ಬೋದಾ? ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಬೋನ್ ಇದೆನಾ, ಇಲ್ಲಿ ಈ ತರ ಬೋನ್ ಬಂದಿದೆ ಅಲ್ವಾ, ಈ ಬೋನ್ ಕೆಳಗಡೆ ಸೆಂಟ್ರಿಗೆ ಆ ಬೋನ್ ಮೇಲೆ ಕೈ ಇಡಿ. ಯಾವಾಗ್ಲೂ ಮಿಡಲ್ ಫಿಂಗರ್ ಸೆಂಟ್ರಿಗೆ ಬೋನ್ ಮೇಲೆ ಈ ತರ ಬೆರಳಿಡ್ತೀರಾ, ಇಟ್ಬಿಟ್ಟು ಸುಮ್ನೆ ಲೈಟ್ ಆಗಿ ಪ್ರೆಷರ್ ಕೊಡಿ. ಹೆಂಗ್ ಕೊಡ್ಬೇಕು ಗೊತ್ತಾ? ಹೆಂಗ್ ಕೊಡ್ಬೇಕಪ್ಪ ಅಂದ್ರೆ ಸ್ಕಿನ್ ಅಷ್ಟೇ ಮೂವ್ ಆಗ್ಬೇಕು, ಇಷ್ಟೇ. ಒಂದು 20 ಟೈಮ್ಸ್ ಆಯ್ತಾ? ಅದಾದ ನಂತರ ಹಂಗೆ ಮೇಲೆ ಬನ್ನಿ, ಅಲ್ಲಿ ಬೋನ್ ಎಂಡ್ ಆಗತ್ ನೋಡಿ, ಅಲ್ಲಿನ ಅದೇ ತರ ಮಸಾಜ್ ಕೊಡಿ. ಲೈಟ್ ಆಗಿ ಕೊಡ್ಬೇಕು ಮಸಾಜ್. ನೀವ್ ಹೆಂಗ್ ಮಸಾಜ್ ಕೊಡ್ಬೇಕು ಗೊತ್ತಾ? ಮಲ್ಕೊಂಡವ್ರಿಗೆ ಈ ತರ ಮುಟ್ಟಿದ್ರೆ ಎಚ್ಚರ ಆಗಬಾರ್ದು, ಆ ತರ ಲೈಟ್ ಆಗಿ ಪ್ರೆಷರ್ ಕೊಡ್ಬೇಕು. ಮರ್ಮದಲ್ಲಿ ಹೇಳ್ತಾರೆ ಎಷ್ಟು ಪ್ರೆಷರ್ ಕೊಡ್ಬೇಕಪ್ಪ ಅಂತಂದ್ರೆ, ಕೊಳೆತ ಬಾಳೆಹಣ್ಣನ್ನ ಮುಟ್ಟಿದ್ರೆ ತೆಗ್ ಬೀಳ್ಬಾರ್ದಂತೆ, ಕುಳಿ ಬೀಳ್ಬಾರ್ದಂತೆ, ಅಷ್ಟು ಲೈಟ್ ಆಗಿ ಪ್ರೆಷರ್ ಕೊಡ್ಬೇಕು. ನೀವೇನ್ ಮಾಡಿಬಿಡ್ತೀರಿ, ಅಕ್ಕು ಪ್ರೆಷರ್ ರೂಢಿ ಬಿದ್ದ್ಬಿಟ್ಟಿರುತ್ತೆ, ಒತ್ತಿ 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 ಒತ್ತಿ. ಮರ್ಮ ಹಂಗಿರಲ್ಲ, ಅತಿ ಸೂಕ್ಷ್ಮವಾದ ಬಿಂದು. ಆಕ್ಚುಲಿ ನೀವು ಇವಾಗ ಅಕ್ಕು ಪ್ರೆಷರ್, ಕಲರ್ ಥೆರಪಿ, ಸೀಡ್ ಥೆರಪಿ ಎಲ್ಲ ಮಾಡ್ತಾ ಇದೀರಲ್ವಾ, ಇದರ ಮೂಲ ಏನಪ್ಪಾ ಅಂತಂದ್ರೆ ಮರ್ಮ ಥೆರಪಿ. ಮರ್ಮ ಥೆರಪಿ ಎಲ್ಲಿ ಉಟ್ಕೊಂಡಿದೆಯಪ್ಪ ಅಂದ್ರೆ ಭಾರತದಲ್ಲಿ. ಈ ಮರ್ಮ ಥೆರಪಿಯ ಬೇರೆ 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 ಭಾಗಗಳೇ ಅಕ್ಯುಪಂಕ್ಚರು, ಸೀಡ್ ಥೆರಪಿ, ಅಕ್ಯುಪ್ರೆಷರು, ಕಲರ್ ಥೆರಪಿ, ನಾನ್ ಥೆರಪಿ, ಡ್ರೋನ್ ಥೆರಪಿ, ಸಿಕ್ಕಾಪಟ್ಟೆ ಥೆರಪಿಗಳಿದೆ. ಇದಕ್ಕೆ ಮದರ್ ಯಾರಪ್ಪ ಅಂತಂದ್ರೆ ಮರ್ಮ ಥೆರಪಿ. ನೀವು ಆಲ್ಮೋಸ್ಟ್ ಎಲ್ಲ ಕಲರ್ ಥೆರಪಿ ಎಲ್ಲ ಕಲ್ತಿರ್ತೀರಲ್ವಾ, ಮರ್ಮ ಥೆರಪಿನೂ ಸೇಮ್ ಇದೇ ತರ ಇರುತ್ತೆ, ಪ್ರೆಷರ್ ಅಲ್ಲಿ ಬೇರೆ ಬೇರೆ ಆಗುತ್ತೆ. ಒಂದ್ ತಿಲಾರ್ಥ ಕಾಳಂ ಅಂತ ಬರುತ್ತೆ, ಅದು ಇಲ್ಲಿ ಬರುತ್ತಪ್ಪ ಪಾಯಿಂಟ್. ತಿಲಾರ್ಥ ಕಾಳಂ ಟು ಬ್ರಹ್ಮವರ್ಮಂ ಟು. ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿ ಪ್ರೆಷರ್ ಅನ್ನ ಕೊಡ್ಬೇಕು. ಬ್ರಹ್ಮವರ್ಮಂ ಅಂದ್ರೆ ಏನು, ತಿಲಾರ್ಥ ಕಾಳಂ ಅಂದ್ರೆ ಏನು. ತಿಲಾರ್ಥ ಕಾಳಂ ಯಾವ ಎನರ್ಜಿಯನ್ನ ಇಂಬ್ಯಾಲೆನ್ಸ್ ಮಾಡುತ್ತೆ, ಯಾವ ಎನರ್ಜಿಯನ್ನ ಟ್ರೀಟ್ ಮಾಡುತ್ತೆ. ಲಂಗ್ ಎನರ್ಜಿ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಸಯಾಟಿಕಾ ನೋವು ಇರುತ್ತಪ್ಪ, ಹೌದಲ್ವಾ? ಸಯಾಟಿಕಾ ನೋವು ಬರೋದೇನೆ ಸ್ಪ್ಲೀನ್ ಮತ್ತು ಕಿಡ್ನಿ ಎನರ್ಜಿ ಮತ್ತು UB ಜಾಸ್ತಿ ಬರೋದು ಸ್ಪ್ಲೀನ್ ಎನರ್ಜಿ ಇಂಬ್ಯಾಲೆನ್ಸ್ ಇಂದ, ಹೌದಲ್ವಾ? ನಾವು ಕಲರ್ ಥೆರಪಿಯಲ್ಲಿ ಏನ್ ಮಾಡ್ತೀವಿ, ಆ ಸ್ಪ್ಲೀನ್ ಕೋಲ್ಡ್ನೆಸ್ ಆಗಿತ್ತಂದ್ರೆ ಸ್ಪ್ಲೀನ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರು, ಆರೆಂಜ್ ಕಲರ್ ಹಾಕ್ಬಿಟ್ಟು ಆ ಸ್ಪ್ಲೀನ್ ಅಲ್ಲಿ ಆಗಿರುವ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ತೀವಿ, ಹೌದಲ್ವಾ? ಅದೇ ತರ ಮರ್ಮದಲ್ಲಿ ಶಂಖವರ್ಮಂ ಅಂತ ಬರುತ್ತೆ. ಈ ಶಂಖವರ್ಮಂ ಏನ್ ಮಾಡತ್ತಪ್ಪ ಅಂತಂದ್ರೆ ಸ್ಪ್ಲೀನ್ ಎನರ್ಜಿನ ಇಂಬ್ಯಾಲೆನ್ಸ್ ಅನ್ನ ಟ್ರೀಟ್ ಮಾಡುತ್ತೆ. ಅದು ಹೀಟ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು. ಮರ್ಮದಲ್ಲಿ ಹೀಟು ಕೋಲ್ಡ್ ಅನ್ನೋದು ಬರಲ್ಲ, ಅಲ್ಲಿ ಮರ್ಮದಲ್ಲಿ ಎನರ್ಜಿ ಬ್ಲಾಕೇಜ್ ಆಗಿರುತ್ತೆ. ಮರ್ಮ ಏನ್ ಹೇಳತ್ತಪ್ಪ ಅಂದ್ರೆ, ನಿನ್ ದೇಹ ಸ್ಪ್ಲೀನ್ ಹೀಟ್ ಆಗಿದೆ ಅಂದ್ರೆ ಸ್ಪ್ಲೀನ್ ಅಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ, ಹೌದಲ್ವಾ? ಈಗ ಒಂದು ಇಂಜಿನ್ ಇದೆ, ಜಾಸ್ತಿ ಸೌಂಡ್ ಮಾಡ್ತಾ ಇದೆ ಅಂದ್ರೆ ಇಂಜಿನ್ ಅಲ್ಲಿ ತೊಂದರೆ ಆಗಿದೆ, ಹೌದಲ್ವಾ? ಇಂಜಿನ್ ಸೌಂಡೇ ಮಾಡ್ತಾ ಇಲ್ಲ ಅಂದ್ರೆ ಇಂಜಿನ್ ಅಲ್ಲಿ ತೊಂದರೆ ಆಗಿದೆ. ಅಂದ್ರೆ ನೀನ್ ಇಂಜಿನ್ ಅಲ್ಲಿ ತೊಂದರೆ ಆಗಿದೆ ಅಂದ್ರೆ ಅಲ್ಲಿ ಇಂಜಿನ್ ಏನೋ ಆಗಿದೆ. ಈ ಪಾಯಿಂಟ್ ಏನ್ ಮಾಡತ್ತಪ್ಪ ಅಂದ್ರೆ ಯಥಾಸ್ಥಿತಿಗೆ ತಂಬರುತ್ತೆ. ಎಕ್ಸಾಂಪಲ್ ಸ್ಪ್ಲೀನ್ ಅಲ್ಲಿ ಸಯಾಟಿಕಾ ಪೇನ್ ಬಂದಿದೆ, ಸ್ಪ್ಲೀನ್ ಟ್ರೀಟ್ಮೆಂಟ್ ಮಾಡ್ಬೇಕು. ಸ್ಪ್ಲೀನ್ ಎನರ್ಜಿ ಇಂಬ್ಯಾಲೆನ್ಸ್ ಅಂತ ಇರುತ್ತೆ ಅಲ್ಲಿ ಮರ್ಮದಲ್ಲಿ, ಈಟು ಕೋಲ್ಡ್ ಅಂತ ಇರಲ್ಲ. ಆ ಸ್ಪ್ಲೀನ್ ಎನರ್ಜಿಯನ್ನ ಇಂಬ್ಯಾಲೆನ್ಸ್ ಅನ್ನ ಟ್ರೀಟ್ ಮಾಡಿದಾಗ ಏನಾಗತ್ತಪ್ಪ ಅಂತಂದ್ರೆ ಅದು ಹೀಟ್ ಇಂದ ಆಗಿತ್ತು, ಕೋಲ್ಡ್ ಇಂದ ಆಗಿತ್ತು, ಯಾಂಗ್ ಡಿಫಿಷಿಯನ್ಸಿ ಆಗಿತ್ತು, ಏನೇ ಆಗಿರ್ಲಿ ಸ್ಪ್ಲೀನ್ ಎನರ್ಜಿ ಹೆಂಗಿರ್ಬೇಕು, ಸೃಷ್ಟಿ ಹೆಂಗ್ ಕೊಟ್ಟಿದ್ನ ಅದೇ ತರ ತಗೊಂಬರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನೋ ಇನ್ವೆಸ್ಟ್ಮೆಂಟ್.
ಕಲರ್ ಥೆರಪಿ 150 ರೂಪಾಯಿನ ಕೊಡ್ಬೇಕಲ್ವಾ? ಮರ್ಮ ಥೆರಪಿ ನೋ ಇನ್ವೆಸ್ಟ್ಮೆಂಟ್. ನಿಮ್ ಬರಳೆಗಳಿದ್ರೆ ಮುಗೀತು. ನೋಡಿ ಅಲ್ಲಿ 150 ರೂಪಾಯಿ ವೇಸ್ಟ್ ಆಗ್ತಿತ್ತು, ಅದಕ್ಕಿಂತ ಕೆಳಗಡೆ ಬಂದಿದೀವಿ ಇವಾಗ. 150 ರೂಪಾಯಿನೂ ಹೋಗಲ್ಲ. ಸುಮ್ನೆ ಈಗ ವಾಕಿಂಗ್ ಹೋಗ್ತಾ ಇರ್ತೀರಿ ಅಥವಾ ಬಸ್ಸಲ್ಲಿ ಹೋಗ್ತಾ ಇರ್ತೀರಿ, ಎಲ್ಲ ಟೈಮ್ಗೆ ಜೇಬಲ್ಲಿ ಪೆನ್ ಇಟ್ಕೊಂಡು ಹೋಗಕ್ ಆಗಲ್ಲ, ಹೌದಲ್ವಾ? ನೀವು ಮರ್ಮ ಥೆರಪಿ ಕಲ್ತ್ರೆ ನಿಮ್ ಕೈನೇ ಕಲರ್, ನಿಮ್ ಕೈಲೇ ಸೀಳು, ನಿಮ್ ಕೈನೇ ಮೇತೆಕಾಳು, ನಿಮ್ ಕೈನೇ ಟೇಪು, ಎಲ್ಲ ನಿಮ್ ಬರಳೆ. ಆಕ್ಚುಲಿ ಮರ್ಮದಲ್ಲಿ ಬಳಸೋದು ಇದು ಒಂದೇ ಫಿಂಗರೇ, ಜಸ್ಟ್ ಹ್ಮ್. ಮಿಡಲ್ ಫಿಂಗರ್. ಪ್ರೆಷರ್ ಕೊಡೋ ವೇರಿಯೇಷನ್ ಬೇರೆ ಆಗತ್ತೆ, ಇಲ್ಲಿ ಕೊಡೋದು, ಇಲ್ಲಿ ಕೊಡೋದು, ಹಿಂಗ್ ಮಾಡೋದು, ಹಿಂಗ್ ಮಾಡೋದು. ಆದ್ರೆ ಇದೊಂದು ಫಿಂಗರ್ ಇದ್ರೆ ಸಾಕು. ಇಲ್ಲ ಸರ್ ಇಲ್ಲ ಅಂದ್ರೂ ಕೂಡ ಈ ಫಿಂಗರ್ಗೆ ವರ್ಕ್ ಆಗುತ್ತೆ, ಆದ್ರೆ ಜಾಸ್ತಿ ಇದೆ ಮರ್ಮದಲ್ಲಿ ಬಳಸೋ ಫಿಂಗರ್ ಅಂದ್ರೆ ಇದನ್ನೇ. ಅದರಲ್ಲಿ ಬೇರೆ 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 ಟೈಪ್ಗಳು ಇರುತ್ತೆ. ಪ್ರೆಷರ್ ಕೊಡೋದ್ರಲ್ಲಿ ಪ್ರೆಷರ್ ಅಲ್ಲಿ ವೇರಿಯೇಷನ್ ಆಗುತ್ತೆ, ಆದ್ರೆ ಫಿಂಗರ್ ಅನ್ನು ಬಳಸೋದು ಜಾಸ್ತಿ ಇದನ್ನೇ. ಇವಾಗ ಸ್ಪ್ಲೀನ್ ಎನರ್ಜಿ ಇಂಬ್ಯಾಲೆನ್ಸ್ ಆಗಿತ್ತು, ಸಯಾಟಿಕ ಪೇನ್ ಬಂದಿತ್ತು, ಕೆಲವೊಬ್ಬರಿಗೆ ಅರ್ಜೆನ್ಸಿ ಯೂರಿನೇಷನ್ ಇರುತ್ತೆ, ಇನ್ನು ಕೆಲವರಿಗೆ ಫ್ರೀಕ್ವೆಂಟ್ ಯೂರಿನೇಷನ್, ಪದೇ ಪದೇ ಮೋಷನ್ ಹೋಗ್ತಾ ಇರ್ತಾರೆ. ಸ್ಪ್ಲೀನ್ ನಮ್ನೆಸ್ ಆದ್ರೆ ಶುಗರ್ ಬರುತ್ತೆ, ಹೌದಲ್ವಾ? ಸ್ಪ್ಲೀನ್ ನಿಮ್ಗೆ ತೊಂದ್ರೆ, ಗುಲ್ಮದಲ್ಲಿ ತೊಂದ್ರೆ ಆದಾಗ ಏನೇನ್ ಆಗತ್ತಂತ ನಿಮ್ಗೆಲ್ಲ ಗೊತ್ತು, ನಾನೇನ್ ಹೇಳ್ಕೊಡೋದು ಅವಶ್ಯಕತೆ ಇಲ್ಲ. ಸ್ಪ್ಲೀನ್ ಎನರ್ಜಿ ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ನಾನೊಂದು ಮರ್ಮ ಪಾಯಿಂಟ್ ಹೇಳ್ತೀನಿ ಇವತ್ತು. ಆ ಸ್ಪ್ಲೀನ್ ಎನರ್ಜಿ ಇಂಬ್ಯಾಲೆನ್ಸ್ಗೆ ಒಂದೇ ಮರ್ಮ ಪಾಯಿಂಟೇ ಸಾಕು, ಹೌದಾ? ನಾನು ಹೇಳುವಾಗ ನೀವು ಮಾಡಬೇಡಿ, ಯಾಕಂದ್ರೆ ನಾನು ಇನ್ನು ಹೇಳ್ತಾ ಇರ್ತೀನಿ, ನೀವೇನ್ ಹೇಳ್ಬಿಡ್ತೀರಿ, ಅಂದ್ಬಿಡ್ತೀರಿ. ಯಾಕಂದ್ರೆ ರೂಢಿ ಬಿದ್ದಿದೆ, ನಾವ್ ಹೇಳ್ತಾ ಕಲರ್ ಹಾಕೊಂಡು, ಹೇಳ್ತಾನೆ ಪ್ರೆಷರ್ ಕೊಟ್ಬಿಟ್ಟು, ನಾವ್ ಹೇಳ್ತಾನೆ ಎಲ್ಲ ಮಾಡ್ಬಿಟ್ಟು ರೂಢಿ ಬಿದ್ದಿದೆ. ಆದ್ರೆ ಮರ್ಮ ಥೆರಪಿ ಹೆಂಗಪ್ಪ ಅಂತಂದ್ರೆ ಫಸ್ಟ್ ಡಿಟೇಲ್ ಆಗಿ ಕಲಿಬೇಕು, ಕೇಳ್ಬೇಕು. ನಾನು ಏನ್ ಹೇಳ್ತೀನಲ್ವಾ, ಆಮೇಲೆ ಒಂದ್ಸಲ ವಿಡಿಯೋ ರೆಕಾರ್ಡಿಂಗ್ ಕೊಡ್ತೀನಿ ನಿಮ್ಗೆ, ಅದನ್ನ ನೋಡ್ಕೊಂಡು ಮಾಡಿ. ನೀವು ಅವಸರ ಪಡಬೇಡಿ ಮರ್ಮದಲ್ಲಿ, ಸರಿನಾ? ಮತ್ತೆ ಮರ್ಮ ಥೆರಪಿ ಹಂಗೆ ಮಾಡ್ಬೇಕು ಇದೇ ರೂಲ್ಸ್ ಇಲ್ಲ. ನೀವೇನ್ ಕಲ್ತಿದ್ರಲ್ವಾ ಇದೇ ತರ ಸೇಮ್ ಥೆರಪಿನೇ, ಅದಕ್ಕೂ ಕೌಂಟರ್ ಪಾಯಿಂಟ್ ಇರುತ್ತೆ, ಹೌದಲ್ವಾ? ಯಾವುದಕ್ಕೂ ಭಯ ಪಡುವಂತದಿಲ್ಲ. ನಾನು ಎಷ್ಟು ಬೆಸ್ಟ್ ಆಗಿ ತಂದಿಟ್ಟಿದ್ದೀನಿ ಅಂದ್ರೆ 4 ಬುಕ್ ಓದಿದ್ದೀನಿ, 3 ಗುರುಗಳ ಹತ್ರ ಹೋಗಿದ್ದೀನಿ ಈ 1 ತಿಂಗಳಲ್ಲಿ, 45 ಡೇಸ್ ಅಲ್ಲೇ. ಅವ್ರ ಹತ್ರ ಅವ್ರೇನ್ ಕಲ್ತಿರ್ತಾರೆ, ಇನ್ನೊಬ್ರು ಇನ್ನೊಂದ್ ಕಲ್ತಿರ್ತಾರೆ, ಇನ್ನೊಬ್ರು ಇನ್ನೊಂದ್ ಕಲ್ತಿರ್ತಾರೆ. ನಿಮಗ್ ಗೊತ್ತಿಲ್ಲ, ಒಂದ್ ಮಿನಿಮಮ್ 750 ಪಾಯಿಂಟ್ಸ್ 750 ನೋಟ್ಸ್ ಬರ್ಕೊಂಡಿದ್ದೀನಿ, 750 ಪೇಜ್ಗಳನ್ನ ಬರ್ಕೊಂಡಿದ್ದೀನಿ ನನ್ನದೇ ಆದ ವೇ ಅಲ್ಲಿ. ಕಲಿಬೇಕು ಅಂತ ಅಂದಾಗ ಅದ್ರ ಮೇಲೆ ಇಳಿಬೇಕು. 4-5 ಡೇಸ್ ಅದೇ ಮಾಡ್ಬಿಟ್ಟು ಮತ್ತೆ ಬಂದು ಕ್ಲೀನಿಕ್ ಪ್ರಾಕ್ಟೀಸ್ ಮಾಡಿದ್ದೀನಿ. ಅಲ್ಲೇ 4-5 ದಿನ ಕಲ್ತಿರ್ತೀನಲ್ವಾ, ಅದ್ರ ಜೊತೆಗೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ, ಯಾರೇ ಹತ್ರ ಏನೇ ಕಲ್ತ್ರು ಕೂಡ ನೆಕ್ಸ್ಟ್ ಬುಕ್ ಅನ್ನು ಓದ್ತೀನಿ, ಹೌದಲ್ವಾ? ಯಾರೇ ಕಲಿಸಿದ್ರು, ನಾನು ನಿಮ್ಗೆ ಕಲಿಸ್ತಾ ಇದ್ದೀನಿ ಅಂದ್ರೆ ಜಸ್ಟ್ ABCD EFGH Z ತರ ಕಲಿಸ್ತೀನಿ. ಆ ವರ್ಡ್ ಅನ್ನ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಶಬ್ದ ರೂಪದಲ್ಲಿ ತಗೊಂಬಂದು ಅದು ಬುಕ್ ರೂಪದಲ್ಲಿ ತರಬೇಕಾದ್ರೆ ಅದಕ್ಕೆ ನಿಮ್ ಪ್ರಯತ್ನ ಬೇಕು, ಹೌದಲ್ವಾ? ನೀವ್ ಯಾರೇ ನನ್ನ ಹತ್ರ ಬನ್ನಿ, ಇನ್ನೊಬ್ರ ಹತ್ರ ಹೋಗಿ ಜಸ್ಟ್ ನಿಮ್ಗೆ ABCD ಕಲಿಸ್ಕೊಡ್ತೀವಿ ನಾವು. ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ಜಾಸ್ತಿ 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 ಕಲೀಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ಬೇಕು. ಇಂಟ್ರೆಸ್ಟ್ ತೋರಿಸಿದಾಗ ಏನಾಗತ್ತಪ್ಪ ಅಂದ್ರೆ ಆರಾಮಾಗಿ ಅದ್ಭುತವಾಗಿ ಕಲಿತೀರಾ. ನಾನು ಕೂಡ ಬೇರೆ ಬೇರೆ ಥೆರಪಿಗಳನ್ನ ಏನ್ ಮಾಡಿದ್ದೀನಪ್ಪ ಅಂದ್ರೆ ಕಲ್ತಿದ್ದೀನಿ, ಕಲ್ತ್ಬಿಟ್ಟು ಸಾವಿರಾರು ಬುಕ್ಗಳನ್ನು ಓದಿದ್ದೀನಿ. ಒಂದು ಅಕ್ಯುಪ್ರೆಷರ್ ಅಂತಂದ್ರೇನೆ ಎಷ್ಟೋ ಓದಿದ್ದೀನಿ, ಸೀಡ್ ಥೆರಪಿ ಅಂದ್ರೆ ಏನೋ ಓದಿದ್ದೀನಿ, ಕಲರ್ ಥೆರಪಿ ಅಂದ್ರೆ ಇನ್ನೊಂದೇನೋ ಓದಿದ್ದೀನಿ. ಓದ್ಬಿಟ್ಟು ಹಂಗೆ ಕೂತ್ಕೊಳ್ಳಲ್ಲ, ನನ್ನ ಸ್ಯಾಟರ್ಡೆ ಸಂಡೇ ಕ್ಲಿನಿಕ್ ಇರುತ್ತೆ, ಅಲ್ಲಿ ಪ್ರಯೋಗ ಮಾಡ್ತೀನಿ. ನನ್ ಕ್ಲಿನಿಕ್ ಬಂದ್ರೆ ಗೊತ್ತಿರುತ್ತೆ, ಮರ್ಮ ಥೆರಪಿ ಕಾರಣಕ್ಕೆ ಅದಕ್ಕೆ ಮಸಾಜ್ ಮಾಡಿಬಿಟ್ಟು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದನ್ನೇ ನಾನೇ ನೋಡ್ತಿದ್ದೆ ಒಳ್ಳೆ. ಯಾಕಂದ್ರೆ ಈ ಭಾರತದಲ್ಲಿ, ಕರ್ನಾಟಕದಲ್ಲಿ ಮರ್ಮ ಥೆರಪಿ ಅಷ್ಟು ಪ್ರಚಲಿತ ಇಲ್ಲ. ಕೇರಳ ಕಡೆ ಹೋಗಿದ್ದೆ, ಇನ್ನೊಂದ್ ಕಡೆ ಹೋಗಿದ್ದೆ, ಅಲ್ಲೆಲ್ಲ ಕಲ್ತ್ ಬಂದೆ. ಯಾಕಂದ್ರೆ ಈ ವಿದ್ಯೆ ಇಲ್ಲಿ ಇಲ್ಲಪ್ಪ ಅಂತಂದ್ರೆ ಇನ್ನೊಂದ್ ರಥ ತಗೊಂಡ್ಬರ್ಬೇಕಾದ್ರೆ ತಗೊಂಡ್ ಬಂದ್ಬಿಟ್ಟು ಕಲಿಬೇಕಲ್ವಾ? ಹಾಗಾಗಿ ಈ ತಿಂಗಳು ಮರ್ಮದಲ್ಲಿ ಹಾಕಿದೆ. ಇನ್ನು ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂದ್ರೆ 11:30ಗೆ ಇರ್ತೀನಿ, 7:30ಗೆ ಇರುತ್ತೇನೆ, ಹೌದಲ್ವಾ? ಯಾರು ಇನ್ನು ಈ ಗ್ರೂಪಿಗೆ ಜಾಯಿನ್ ಆಗಿಲ್ಲಪ್ಪ ಅಂದ್ರೆ ವಿನೋದ್ ಅಕ್ಯುಪ್ರೆಷರ್ ಯೂಟ್ಯೂಬ್ ಚಾನಲ್ ಇದೆ. ಮತ್ತೆ ಇಲ್ಲ ನಿಮ್ಗೆ ನೀವು ಹೇಳಿಕೊಡುವಂತ ಕ್ಲಾಸ್ಗಳು ನಮಗ್ ಬೇಕು, ನಿಮ್ ಝೂಮ್ ಲಿಂಕ್ ಬೇಕು ಅಂತಂದ್ರೆ ನನಗೆ ನಂಬರ್ ಇದೆ ಅಲ್ವಾ, ನನ್ನ ನಂಬರ್ಗೆ ಆಯನ್ ಮೆಸೇಜ್ ಮಾಡಿದ್ರೆ ವಾಟ್ಸಪ್ ಲಿಂಕ್ ಬರುತ್ತೆ. ಆ ವಾಟ್ಸಪ್ ಲಿಂಕ್ ಅಲ್ಲಿ ನನ್ ಗ್ರೂಪ್ ಇದೆ, ವಿನೋದ್ ಅಕ್ಯುಪ್ರೆಷರ್ ಅಂತೇಳಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಆ ಲಿಂಕ್ ಅನ್ನ ಫಾಲೋ ಮಾಡ್ಬಿಟ್ರೆ ನೆಕ್ಸ್ಟ್ ಬರೋ ಕ್ಲಾಸ್ಗಳು ನಿಮ್ಗೆ ಬರುತ್ತವೆ, ಸರಿನಾ? ಇಲ್ಲ ನಿಮ್ಮ ಹತ್ರ ಟೆಲಿಗ್ರಾಮ್ ಇದೆ ಅಂದ್ರೆ ವಿನೋದ್ ಅಕ್ಯುಪ್ರೆಷರ್ ಟೈಪ್ ಮಾಡಿ, ಬಂದ್ರೆ ಓಕೆ, ಬಂದಿಲ್ಲ ಅಂದ್ರೆ ನನ್ನ ನಂಬರಿಗೆ ಒಂದು ಆಯನ್ ಮೆಸೇಜ್ ಮಾಡಿ, ಆ ಗ್ರೂಪ್ ಲಿಂಕ್ ಬರ್ತವೆ ನಿಮ್ಮ ಹತ್ರ. ಆ ಗ್ರೂಪಿಗೆ ವಾಟ್ಸಪ್, ಟೆಲಿಗ್ರಾಮು ಮತ್ತು ಯೂಟ್ಯೂಬ್, ಇವು 3ರಲ್ಲಿ ಇದ್ರೆ ನೀವು ಬೆಸ್ಟ್ ಆಗಿ ಕಲಿಬಹುದು, ಸರಿನಾ? ಇಲ್ಲ ನನ್ನ ನಂಬರ್ ಇಲ್ಲಪ್ಪ ಅಂದ್ರೆ ನನ್ನ ನಂಬರ್ಗೆ ಬಂದ್ಬಿಟ್ಟು
6362123769 ಈ ನಂಬರ್ಗೆ ಜಾಸ್ತಿ ಕಾಲ್ ಮಾಡ್ಬಿಡಿ, ಯಾಕಂದ್ರೆ ಅಟೆಂಡ್ ಮಾಡಕ್ ಆಗಲ್ಲ. ಮೆಸೇಜ್ ಮಾಡಿ. ಏನ್ ಮೆಸೇಜ್ ಮಾಡಿದಾಗ ಆಟೋಮೇಶನ್ ಇದೆ ಈ ವಾಟ್ಸ್ಆಪ್ ನಂಬರ್ಗೆ. ಏನ್ ಮೆಸೇಜ್ ಮಾಡಿದಾಗ ಆ ರಿಪ್ಲೈ ಬಂದ್ಬಿಡುತ್ತೆ. ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಬರುತ್ತೆ, ಟೆಲಿಗ್ರಾಮ್ ಗ್ರೂಪ್ ಬರುತ್ತೆ, ಮತ್ತೆ ಯೂಟ್ಯೂಬ್ ಬರುತ್ತೆ. ಆ ಮೂರನ್ನ ಜಾಯಿನ್ ಆಗಿ. ನಾವು ಮುಂದೆ ಮಾಡುವ ಫ್ರೀ ಕ್ಲಾಸು, ಪೇಡ್ ಕ್ಲಾಸ್ ಎಲ್ಲಾನು ಅಲ್ಲೇ ಬರುತ್ತೆ ಇನ್ನಿಂದ. ಸರಿನಾ? ಓಕೆ, ಕಂಟಿನ್ಯೂ ದ ಟಾಪಿಕ್. ಸ್ಪ್ಲೀನ್ ಎನರ್ಜಿ ಇಂಬ್ಯಾಲೆನ್ಸ್ ಅನ್ನ ಟ್ರೀಟ್ ಮಾಡೋದು ಒಂದ್ ಮರ್ಮ ಪಾಯಿಂಟ್ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಸ್ಪ್ಲೀನ್ ಇಂದ ಸಯಾಟಿಕಾ ಪೇನ್ ಬರುತ್ತೆ, ಹೌದಲ್ವಾ? ಆ ಸಯಾಟಿಕಾ ಪೇನು ದಿನಾ ಮಾಡ್ತಾ ಹೋಗಿ. ಇದೊಂದು ಮರ್ಮ ಪಾಯಿಂಟ್ ಹೇಳ್ಬಿಟ್ಟು ನಿಮ್ಗೆ ರೂಲ್ಸ್ ಹೇಳ್ತೇನೆ. ಅದನ್ನ ಯಾವಾಗ ಮಾಡ್ಬೇಕು, ಎಷ್ಟೊತ್ತಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಎಲ್ಲ ಹೇಳ್ತೇನೆ, ಹೌದಲ್ವಾ? ಸ್ಪ್ಲೀನ್ ಎನರ್ಜಿ ಇಂಬ್ಯಾಲೆನ್ಸ್ ಆಗಿತ್ತು ಅಂತಂದ್ರೆ ನೀವು ಶಂಖಮರ್ಮಮ್ಮನ ಮಾಡ್ಬೇಕು. ಶಂಖಮರ್ಮಂ. ಶಂಖಮರ್ಮಂ ಎಲ್ಲಿ ಬರುತ್ತಪ್ಪ ಅಂತಂದ್ರೆ, ಕಾಣ್ತಾ ಇದೆನಾ ಇಲ್ಲಿದೆ ಅಲ್ವಾ ನಿಮ್ದು? ಹೀಗೆ ಬನ್ನಿ. ಹೀಗೆ ಬಂದಾಗ ಇಲ್ಲೊಂದು ಕುಳಿ ಕಾಣುತ್ತೆ. ಕುಳಿ ಇದೆನಾ? ಈ ಕುಳಿಯಿಂದ, ಅಥವಾ ಇನ್ನೊಂದು ಈಸಿ ವೇ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ನೋಡಿ ಇಲ್ಲಿ ಎಂದು ಹಿಡಿದು ಇಲ್ಲಿವರೆಗೆ, ಇಲ್ಲೇ ಇಷ್ಟು ಪ್ಲೇಸ್ ಇದೆ ಅಲ್ವಾ? ಇಷ್ಟು ಪ್ಲೇಸ್ ಕಾಣ್ತಾ ಇದೆ ನಿಮ್ಗೆ, ಹೌದಲ್ವಾ? ಇಷ್ಟು ಪ್ಲೇಸ್ ಅಲ್ಲಿ 1/2 ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡಾಗ ಇದಕ್ಕೆ ಶಂಖಮರ್ಮಂ ಅಂತ ಹೇಳ್ತೀವಿ. ನಿಮ್ಗೇನು ಅದು ಪಲ್ಸ್ ಅಬ್ಸರ್ವೇಷನ್ ಇರುತ್ತೆ. ಕರೆಕ್ಟ್ ಕರೆಕ್ಟ್ ಅಲ್ಲೊಂದು ಪಲ್ಸ್ ಇರುತ್ತೆ, ಪಲ್ಸ್ ಹೊಡಿತಾ ಇರುತ್ತೆ. ನಿಮಗೆ ಗೊತ್ತಾಗುತ್ತೆ ಅದು ಪಲ್ಸ್. ಮುಂದೆ ಹೇಳ್ಕೊಡ್ತೀನಿ ನಿಮ್ಗೆ ಆ ಪಲ್ಸ್ ಹೇಗಿರುತ್ತೆ, ಅದು ಸೆನ್ಸ್ ಹೇಗಿರುತ್ತೆ, ಎಷ್ಟು ಪರ್ಸೆಂಟೇಜ್ ಪಲ್ಸ್ ಹೊಡಿತಾ ಇತ್ತಪ್ಪ ಅಂತಂದ್ರೆ ಯಾವ ತರ ಪ್ರೆಷರ್ ಕೊಡ್ಬೇಕು. ಈಗ ಜಸ್ಟ್ ಒಂದೇ ಮಸಾಜ್ ಹೇಳ್ಬೇಕಪ್ಪ ಅಂತಂದ್ರೆ, ಫಸ್ಟ್ ನೀವು ಆ ಮಸಾಜ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲಾಕ್ ವೈಸ್ ಅಲ್ಲಿ ಮಸಾಜ್ ಮಾಡ್ಬೇಕು. ಹೆಂಗಪ್ಪ ಅಂತಂದ್ರೆ ಜಸ್ಟ್ ಲೈಟ್ ಆಗಿ ಹಿಂಗ್ 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 ಮಾಡೋದಲ್ಲ, ಈ ತರ ಮಾಡ್ಬೇಕು. ನೋಡಿ ಲೈಟ್ ಆಗಿ ಮಾಡ್ಬೇಕು. ಇಲ್ಲ ನೀವು ಇನ್ನು ಮರ್ಮ ಥೆರಪಿ ಬೆಸ್ಟ್ ಟೈಮ್ ಮಾಡ್ತೀನಿ ಅಂದ್ರೆ ಈ 3 ಫಿಂಗರ್ ಅನ್ನ ಇಟ್ಬಿಟ್ಟು ಈ ಈ 2 ಫಿಂಗರ್ ಅನ್ನ ಮೇಲೆ ಇಟ್ಟು ಹಿಂಗ್ ಮಾಡ್ತಾರೆ. ಅದೆಲ್ಲ ರೂಲ್ಸ್ ಇರುತ್ತೆ, ನಿಮ್ಗೆ ಹೇಳ್ಕೊಡ್ತೀನಿ. ಜಸ್ಟ್ ಶಂಖಮರ್ಮನ ಅಂದ್ರೆ ಏನು ಅನ್ನೋದು, ಹೆಂಗೆ ಪ್ರೆಷರ್ ಕೊಡ್ಬೇಕಂದ್ರೆ ಲೈಟ್ ಆಗಿ ಒಂದು 20 ಕ್ಲಾಕ್ ಕೊಡಿ ಸಾಕು. ಅದಾದ ನಂತರ ಈ ಕಡೆ ಕ್ಲಾಕ್ ವೈಸ್ ಕೊಡಬೇಕು. ಸರಿನಾ? ಇದು ಸ್ಪ್ಲೀನ್ ಎನರ್ಜಿ ಇಂಬ್ಯಾಲೆನ್ಸ್ ಅನ್ನ ಟ್ರೀಟ್ ಮಾಡುತ್ತೆ. ಅದ್ರ ಜೊತೆಗೆ ಒಂದು ತಿಲಾರ್ಥ ಕಾಳಂ ಮಾಡಬೇಕು. ಈ ಸ್ಪ್ಲೀನ್ ಎನರ್ಜಿಯನ್ನ ಇಂಬ್ಯಾಲೆನ್ಸ್ ಅನ್ನ ಟ್ರೀಟ್ ಮಾಡ್ಬೇಕಪ್ಪ ಅಂತಂದ್ರೆ ತಿಲಾರ್ಥ ಕಾಳಂ ಎಲ್ಲಿ ತಗೋಬೇಕು. ಆ ತಿಲಾರ್ಥ ಕಾಳಂ ಎಲ್ಲಿ ಬರುತ್ತೆ ಅಂತಂದ್ರೆ ನಿಮ್ಮ ಹಣೆಯ ಮಧ್ಯದಲ್ಲಿ. ಹಣೆಯ ಮಧ್ಯದಲ್ಲಿ ನೀವು ಬೆಸ್ಟ್ ಆಗಿ ಇದನ್ನ ಕಲ್ತ್ರೆ ಅಲ್ಲಿ ಪಲ್ಸ್ ಬಡಿತಾ ಇರುತ್ತೆ. ಆ ಪಲ್ಸ್ ಅಬ್ಸರ್ವೇಷನ್ ಆಗತ್ತೆ. ಅಂದ್ರೆ ಇವಾಗ ಅಲ್ಲನ್ನು ಡಿಟೇಲ್ ಆಗಿ ಹೇಳಿಕೊಡಕ್ ಆಗಲ್ವಲ್ಲ, ಸುಮ್ನೆ ತಿಲಾರ್ಥ ಕಾಳಂ ಅಂತಂದ್ರೆ ಏನಪ್ಪಾ ಅಂದ್ರೆ ಹೀಗೆ ತಗೊಳ್ಳಿ, ಹೀಗೆ ಹಿಡಿಬೇಕು. ಹಿಡಿದ್ರ ಈ ತಿಲಾರ್ಥ ಕಾಳಮನ್ನ ಹೆಂಗೆ ಟ್ರೀಟ್ ಮಾಡ್ಬೇಕಪ್ಪ ಅಂತಂದ್ರೆ ಜಸ್ಟ್ ಸ್ಕಿನ್ ಅನ್ನ ಮೇಲೆ ತಗೊಂಡು ಹೋಗ್ಬೇಕು. 1 2 3 ಬಿಡಿ. ಮತ್ತೆ 1 2 3 ಬಿಡಿ. ಮತ್ತೆ 1 2 3 ಬಿಡಿ. ಇದನ್ನ 3 ಟೈಮ್ಸ್. ನೀವು ಯಾವಾಗ ಮಾಡ್ಬೇಕಪ್ಪ ಅಂದ್ರೆ ಮರ್ಮ ಥೆರಪಿಯನ್ನ ಎವ್ರಿ 6 ಅವರ್ಸ್ ಒನ್ಸ್ ಮಾಡ್ಬೋದು. 6 ಗಂಟೆಗಳ ನಂತರ ಮತ್ತೆ ಮಾಡ್ಬೋದು. ಇನ್ನೊಬ್ರು ನಿಮ್ ಮನೆ ಹತ್ರ, ನಿಮ್ ಮನೆಗೆ ಮಾಡ್ತೀನಿ ಅಂದ್ರೆ 6 ಅವರ್ ಒನ್ಸ್ ಮಾಡಿ. ಇಲ್ಲ ನನಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಅಂದ್ರೆ ದಿನಕ್ಕೊಂದ್ಸಲ ಮಾಡಿ. ಅದನ್ನು ಆಗಲ್ಲಪ್ಪ ಅಂದ್ರೆ 3 ದಿನಕ್ಕೊಮ್ಮೆ ಮಾಡಿ. ಫಸ್ಟ್ ನೀವು ಇವಾಗ ಕಲ್ತಿರಲ್ವಾ, ಯಾರಿಗೆ ಸ್ಪ್ಲೀನ್ ಎನರ್ಜಿ ಇಂಬ್ಯಾಲೆನ್ಸ್ ಇರುತ್ತೆ, ತಿಲಾರ್ಥ ಕಾಳಮನ್ನ 3 ಡೇಸ್ ಒನ್ಸ್ ಮಾಡಿ. ಶಂಖಮರ್ಮಂ ಮತ್ತು ತಿಲಾರ್ಥ ಕಾಳಂ 1 3 ಡೇಸ್ ಒನ್ಸ್ ಮಾಡಿ. ಫಸ್ಟ್ ಬಿಗಿನಿಂಗ್ ನೀವು ಕಲಿತಾ ಇದ್ದೀರಲ್ವಾ, ತಿಲಾರ್ಥ ಕಾಳಂ ಮತ್ತು ಶಂಖಮರ್ಮಮ್ಮನ 3 ದಿನಕ್ಕೆ ಒಮ್ಮೆ ನಾನು ಹೇಳಿರೋ ಸಹ ಫಾಲೋ ಮಾಡ್ಕೊಂಡು ಮಾಡ್ಬೇಕು. ಕೈಯನ್ನು ಹೇಗೆ ಹಿಡಿಬೇಕಪ್ಪ ಅಂದ್ರೆ ಇದೇ ತರ ನೋಡಿ. ಇಲ್ಲಿ ಮೇಲೆ ತಗೋಬೇಕು, ಬಿಡ್ಬೇಕು. ಎಷ್ಟಪ್ಪ ಅಂದ್ರೆ ಜಸ್ಟ್ ಸ್ಕಿನ್ ಅಷ್ಟೇ ತಗೊಂಡು ಹೋಗ್ಬೇಕು, ಮತ್ತೆ ಬಿಡ್ಬೇಕು, ರಿಲೀಸ್ ಮಾಡ್ಬೇಕು. ಕೆಲವೊಬ್ರು ಏನ್ ಮಾಡ್ತೀರಿ ಗೊತ್ತಾ, ಈಗ ಮಾಡ್ತೀರಾ, ಹಿಂಗ್ ತಗೊಂಡ್ಬರ್ತೀರಾ, ಮತ್ತೆ ಹಿಂಗ್ ಮಾಡ್ತೀರಾ. ಹಂಗಲ್ಲ, ಹಿಂಗೆ ಮಾಡಿ ಬಿಟ್ಟು ಮತ್ತೆ ಹಿಂಗೆ ಮಾಡ್ಬೇಕು.
ಇದು ತಿಲಾರ್ಥ ಕಾಳಂ 1. ನೆಕ್ಸ್ಟ್ ತಿಲಾರ್ಥ ಕಾಳಂ 2. ತಿಲಾರ್ಥ ಕಾಳಂ 2 ಅಂದ್ರೆ ತಿಲಾರ್ಥ ಕಾಳಂ ಇಂದ 1.5 ಇಂಚ್ ಫಿಂಗರ್ ಮೆಜರ್ಮೆಂಟ್ ಬರುತ್ತೆ ಫಿಂಗರ್ ಅಲ್ಲಿ, ಅದನ್ನ ಹೇಳ್ಕೊಡ್ತೀನಿ ನಿಮ್ಗೆ. ಸರಿನಾ? 1.5 ಅಂತಂದ್ರೆ ಇದು 2, ಇದ್ರಾಗೆ ಹಾಫ್ ತೆಗಿಬೇಕು. ಇಲ್ಲಿ ತಿಲಾರ್ಥ ಕಾಳಂ ಬರುತ್ತೆ, ಹೌದಲ್ವಾ? ಇಲ್ಲಿ ಅಂತಂದ್ರೆ ಹಾಫ್ ನೋಡಿ, ಇಲ್ಲಿ ಹಾಫ್ ಹಾಫ್ ಬಂದಿದೆನಾ, ತಳಗಿಟ್ಟಿದೆ ನೋಡಿ. ತಿಲಾರ್ಥ ಕಾಳಂ ಆಕ್ಚುಲಿ ಇಲ್ಲಿ ಬರುತ್ತೆ. 1.5 ಫಿಂಗರ್ ಅಂದ್ರೆ ಇಲ್ಲಿ 2 ಫಿಂಗರ್ ಅಂದ್ರೆ ಇಲ್ಲಿಗಾಗತ್ತೆ, ಹೌದಲ್ವಾ? ಅದಕ್ಕಿಂತ ಚೂರು ತೆಳಗಡೆ ಇಲ್ಲಿ ತಿಲಾರ್ಥ ಕಾಳಮು 1.5 ಫಿಂಗರ್ ತೆಳಗಡೆ ಅಂತಂದ್ರೆ ಮೇಲ್ಗಡೆ ಅಂದ್ರೆ ಇಲ್ಲಿ ಬರುತ್ತೆ. ನಿಮ್ಮ ಕೈಯ ಇದು 2 ಭಾಗ, ಹೌದಲ್ವಾ? 2 ಫಿಂಗರ್ ಅಂದ್ರೆ ಇದ್ರಾಗ ಅರ್ಧ ತೆಗಿಬೇಕಷ್ಟೇನೆ. ಈ ಫಿಂಗರ್ದ ಅರ್ಧಪ್ಪ ಅಂತಂದ್ರೆ ಇಷ್ಟ ಆಗತ್ತೆ, ಇಲ್ಲಿ ಬರುತ್ತೆ. ಇದನ್ನು ಕೂಡ ಸೇಮ್ ಇದೇ ತರ, ಈ ತರ ಹಿಡೀರಿ. ಆಕ್ಚುಲಿ ಈ ಟಚ್ ಆಗ್ಬಾರ್ದು, ಇಲ್ಲಿ ಟಚ್ ಆಗ್ಬಾರ್ದು, ಇಲ್ಲಿ ಆಗ್ಬೇಕು. ಸೌಂಡ್ ಮಾಡಬೇಡಿ ನೀವು, ನಿಮ್ದು ಸ್ಪಾಟ್ಲೈಟ್ ಆಗತ್ತಾ? ಹ್ಮ್. ಒನ್, ಇಲ್ಲಿ ನೋಡಿ. ಹಾ 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 ಹಾ, ಆ ತರ ಅಲ್ಲ. ಎಸ್, ಅಷ್ಟೊಂದ್ ಏನು ಇದು ಮಾಡ್ಬೇಡ. 1.5 ಬರ್ಬೇಕಂತ ಏನಿಲ್ಲ. ಅಷ್ಟು ಹಿಂದ ಮುಂದ ಬಂದ್ರೆ ನಡೆಯುತ್ತೆ, ನೋ ರೂಲ್ಸ್ ಅಷ್ಟ. ಇದು 1 ಮತ್ತು 1.5 ಫಿಂಗರ್ ಅಂತ ಇದೆ. 2 ಫಿಂಗರ್ ಆದ್ರೂ ನಡೆಯುತ್ತದೆ. ಮುಂದೆ ಪಲ್ಸ್ ಕಲ್ತಾಗ ಅದು ಮೇಲೆ ಕೆಳಗಡೆ ಸ್ವಲ್ಪ ಚೆಕ್ ಮಾಡ್ಕೊಂಡು ಮಾಡ್ಬೋದು. ತಿಲಾರ್ಥ ಕಾಳಂ 1, 2, 3 ಬಿಡಿ. 1, 2, 3 ಬಿಡಿ. 1, 2, 3 ಬಿಡಿ. ಇದು ತಿಲಾರ್ಥ ಕಾಳಂ 2. ಸರಿನಾ? ಎಲ್ಲರೂ ಮಾಡಿದ್ರಾ? ನೆಕ್ಸ್ಟ್ ಸ್ಪ್ಲೀನ್ ಎನರ್ಜಿಯನ್ನ ಟ್ರೀಟ್ ಮಾಡ್ಬೇಕಪ್ಪ ಅಂದ್ರೆ ಬ್ರಹ್ಮವರ್ಮಂ 1 ಅನ್ನ ಟ್ರೀಟ್ ಮಾಡ್ಬೇಕು. ಬ್ರಹ್ಮವರ್ಮಂ 1. ಬ್ರಹ್ಮವರ್ಮಂ 1 ಎಲ್ಲಿ ಬರುತ್ತಪ್ಪ ಅಂದ್ರೆ ತಿಲಾರ್ಥ ಕಾಳಂ ಇಂದ 4 ಫಿಂಗರ್ ಮೇಲ್ಗಡೆ. ತಿಲಾರ್ಥ ಕಾಳಂ 1 ಎಲ್ಲಿ ಬರುತ್ತೆ? ನಿಮ್ಮ ಹಣೆಯ ಮಧ್ಯದಲ್ಲಿ. ಎಸ್, ತಿಲಾರ್ಥ ಕಾಳಂ ಟ್ರೀಟ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಬರುತ್ತೆ ಅಲ್ವಾ? ಇಲ್ಲಿಂದ 4 ಫಿಂಗರ್ ಮೇಲ್ಗಡೆ. ಇದು ನನಗೆ ತಿಲಾರ್ಥ ಕಾಳಂ. ನಿಮ್ಗೆ ಚೇಂಜಸ್ ಆಗತ್ತೆ, ಇಲ್ಲೇ ಬರ್ಬೇಕಂತೇನಿಲ್ಲ. ನಿಮ್ಮ ತಿಲಾರ್ಥ ಕಾಳಂ 1 ಇಂದ 4 ಫಿಂಗರ್ ಮೇಲ್ಗಡೆ ಬ್ರಹ್ಮವರ್ಮಂ 1 ಬರುತ್ತೆ. ಸಿಗ್ತಾ? ಬ್ರಹ್ಮವರ್ಮಂ 1. ಆ ಬ್ರಹ್ಮವರ್ಮಂ 1 ಅನ್ನ ಜಿಗ್ ಜಾಗ್ ಮೋಷನ್ ಅಲ್ಲಿ ಮಸಾಜ್ ಮಾಡ್ಬೇಕು. ನಿಮ್ ತಲೆಯನ್ನ ಒಳಸ್ಬೇಡಿ, ಜಸ್ಟ್ ಸ್ಕಿನ್. 1, 2, 3 ಬಿಡಿ. 1, 2, 3 ಬಿಡಿ. 1, 2, 3 ಬಿಡಿ. ಇದು ಬ್ರಹ್ಮವರ್ಮಂ 1. ಬ್ರಹ್ಮವರ್ಮಂ 2. ಬ್ರಹ್ಮವರ್ಮಂ 2 ಎಲ್ಲಿ ಬರುತ್ತೆ? ಬ್ರಹ್ಮವರ್ಮಂ 1 ಇಂದ 3 ಫಿಂಗರ್ ಮೇಲ್ಗಡೆ. ಇಲ್ಲಿ ಬ್ರಹ್ಮವರ್ಮಂ ಬಂತು ನನಗೆ, ಇಲ್ಲಿಂದ 3 ಇಲ್ಲಿ ಬರುತ್ತೆ. ಹ್ಮ್, ಗೊತ್ತಾಯ್ತಾ? ಅದನ್ನ ಜಿಗ್ಜಾಗ್ ಮೋಷನ್ ಅಲ್ಲಿ ಮಸಾಜ್ ಮಾಡಿ. ಸರಿನಾ? ಬ್ರಹ್ಮವರ್ಮಂ 1 ಆಯ್ತು, ಬ್ರಹ್ಮವರ್ಮಂ 2 ಆಯ್ತು. ತದನಂತರ ಅಧಿಪತಿ ಮರ್ಮಂ. ಅಧಿಪತಿ ಅಧಿಪತಿ ಮರ್ಮಂ ಎಲ್ಲಿ ಬರುತ್ತಪ್ಪ ಅಂತಂದ್ರೆ
ಬ್ರಹ್ಮವರ್ಮಂ 2 ಇಂದ 4 ಫಿಂಗರ್ ಮೇಲ್ಗಡೆ. ಬ್ರಹ್ಮವರ್ಮಂ 2 ಇಂದ 4 ಫಿಂಗರ್ ಮೇಲ್ಗಡೆ. ಸರಿನಾ? ಅಷ್ಟು ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ ಅಂತಂದ್ರೆ ನಿಮ್ಮ ಕಿವಿಯ ಓಲೆ ಇಲ್ಲೇನಿರುತ್ತಲ್ಲ, ಕಿವಿಯ ತುದಿ, ಅಲ್ಲಿಂದ ಮೇಲ್ಗಡೆ ಹೀಗೆ ಬನ್ನಿ. ಬಂದಾಗ ಅಲ್ಲಿ ಅಧಿಪತಿ ಮರ್ಮಂ ಸಿಗುತ್ತೆ. ಅಲ್ಲೊಂದು ಕುಳಿ ಸಿಗುತ್ತೆ, ಹುಡುಕಿ. ಸಿಗ್ತಾ ಇದೆನಾ ಕುಳಿ? ಅದನ್ನೇ ಅಧಿಪತಿ ಮರ್ಮಂ. ಅಧಿಪತಿ ಮರ್ಮಂ ಅನ್ನ ಜಿಗ್ಜಾಗ್ ಮೋಷನ್ ಅಲ್ಲಿ ಮಸಾಜ್ ಮಾಡಿ. ಟು 30 ಸೆಕೆಂಡ್ ಟು 1 ಮಿನಿಟ್ ಮಾಡ್ಬೋದು. ಅಧಿಪತಿ ಆದ್ಮೇಲೆ ಮಹೇಶವರ್ಮಂ. ಮಹೇಶವರ್ಮಂ ಅಧಿಪತಿ ಮರ್ಮದಿಂದ 3 ಫಿಂಗರ್ ಹಿಂದ್ಗಡೆ. ಅಧಿಪತಿ ಇಲ್ಲಿ ಬಂತು, ಇಲ್ಲಿಂದ 3. ಅಧಿಪತಿಯಿಂದ 3 ಫಿಂಗರ್ ಹಿಂದ್ಗಡೆ, ಅದಕ್ಕೆ ಮಹೇಶವರ್ಮಂ ಅಂತಾರೆ. ಅದನ್ನು ಕೂಡ ಜಿಗ್ಜಾಗ್ ಮೋಷನ್ ಅಲ್ಲಿ ಮಸಾಜ್ ಮಾಡಿ. ಓಕೆ. ಇವತ್ತೇನೇನ್ ಕಲ್ತ್ರಿ? ಜಸ್ಟ್ ಇದು ಇಂಟ್ರಡಕ್ಷನ್ ನಿಮ್ಗೆ. ಇದೇ ತರ 108 ಪಾಯಿಂಟ್ಗಳು ಇರುತ್ತವೆ. ಎಲ್ಲ ಮಾಡ್ಬೇಕಾಗಿಲ್ಲ. ನಿಮ್ ಸ್ಪ್ಲೀನ್ ಎನರ್ಜಿ ಇಂಬ್ಯಾಲೆನ್ಸ್ ಆಯ್ತಾ? ಶಂಖಮರ್ಮಂ ಮಾಡಿ ಬ್ರಹ್ಮವರ್ಮಂ 1 ಬ್ರಹ್ಮವರ್ಮಂ 2 ಮಾಡ್ಬಿಟ್ರೆ ಮುಗೀತು. ಸುಮ್ನೆ ಇವತ್ತು ಕಲಿತಾ ಇದ್ದೀರಿ ಏನಪ್ಪಾ ಮರ್ಮ ಅಂದ್ರೆ. ಇದೇ ತರ ನೋಡಿ, ನಾನು 108 ಪಾಯಿಂಟ್ಗಳನ್ನ ನಿಮಗೆ ಕ್ಲಿನಿಕಲಿ ಗೆ ಟ್ರೀಟ್ ಮಾಡಿ ಅಲ್ಲಿ ಕಲ್ತು ಇಲ್ಲಿ ನೋಡಿ ಓದಿ ಮಾಡಿ 108 ಪಾಯಿಂಟ್ ಬಾಯ್ಪಟ ಹೊಡೆದೇನೆ. ಸೊ ಈಗ ಈ ಕಾಳಮು, ಶಂಖವರ್ಮಮು, ವಿದುರವರ್ಮಮು, ಇದೇ ತರ 108 ಬಡ 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 ಹೇಳ್ಬಿಡ್ತೇನೆ. ಯಾಕಪ್ಪ ಅಂತಂದ್ರೆ ನಾನು ಟ್ರೀಟ್ಮೆಂಟ್ ಕೊಡ್ತೇನೆ. ನಂದು ಪಾಸಿಟಿವ್ ಏನಪ್ಪಾ ಅಂದ್ರೆ ಕಲ್ತ್ ಮನೆಯಲ್ಲಿ ಕೂತ್ಕೊಳ್ಳಲ್ಲ. ನಾನು ಕಲ್ತಿದ್ದನ್ನ ಹೇಳ್ಕೊಡ್ತೇನೆ ಮತ್ತೆ ಟ್ರೀಟ್ಮೆಂಟ್ ಕೊಡ್ತೇನೆ. ಹೌದಲ್ವಾ? ಅದೇ ತರ ನೀವು ಕಲ್ತಿದ್ದನ್ನ ಹೇಳ್ಕೊಟ್ಟಾಗ ಏನಾಗತ್ತಪ್ಪ ಅಂತಂದ್ರೆ ಗೊತ್ತಾಗತ್ತೆ, ನೆನ್ಪುಳಿಯುತ್ತೆ. ಇವಾಗ ನೋಡಿ ಏನೇನ್ ಕಲ್ತ್ರಿ ಇವತ್ತು? ಶಂಖವರ್ಮಂ. ಹೇಳಿ ಅಮ್ಮ. ಶಂಖವರ್ಮಂ, ತಿಲಕವರ್ಮಂ, ಬರ್ಮವರ್ಮಂ 1, ತಿಲರ್ಥಕಾಳಂ, ತಿಲರ್ಥಕಾಳಂ 1, ತಿಲರ್ಥಕಾಳಂ 2, ಬ್ರಹ್ಮವರ್ಮಂ 1, ಬ್ರಹ್ಮವರ್ಮಂ 2, ಮತ್ತೆ ಅಧಿಪತಿ ಅಧಿಪತಿ ವರ್ಮಂ, ಅಧಿಪತಿ ವರ್ಮಂ, ಮಹೇಶವರ್ಮಂ. ಹಾಗೆ ಹಿಂದ್ಗಡೆ ಬಂದ್ರೆ ಕರುಣ ಮಿತ್ರ ವರ್ಮಂ ಅಂತ ಬರುತ್ತೆ. ನೆಕ್ಸ್ಟ್ ಹೇಳ್ತೀನಿ ಅದನ್ನ. ನೆಕ್ಸ್ಟ್ ಸೋಯಿಗಾಯಿ ಕಾಳಂ ಅಂತ ಬರುತ್ತೆ. ನೆಕ್ಸ್ಟ್ ವಿದೂರ ಮರ್ಮಂ ಅಂತ ಬರುತ್ತೆ. ಇವ್ ಏನ್ ಹೇಳಿದೀನಲ್ವಾ, ಈ ಒಂದೊಂದು ಮರ್ಮಕ್ಕೂ ಒಂದೊಂದು ಎನರ್ಜಿ ಬ್ಯಾಲೆನ್ಸ್ ಅನ್ನ ಟ್ರೀಟ್ ಮಾಡೋ ಶಕ್ತಿ ಇರುತ್ತೆ. ಈಗ ಶಂಖ ಮರ್ಮಂ ಹೇಳಿದ್ನಲ್ವಾ, ಶಂಖ ಮರ್ಮಂಗೆ ಸ್ಪ್ಲೀನು ಮತ್ತು ಸ್ಟಮಕ್ ಎನರ್ಜಿ ಇಂಬ್ಯಾಲೆನ್ಸ್ ಅನ್ನ ಟ್ರೀಟ್ ಮಾಡುತ್ತೆ. ಅದೇ ತರ ಒಂದೊಂದು ವರ್ಮ ಇವಾಗ ಕಲ್ತಿರಲ್ವಾ, ಅವು ಪಂಚಭೂತಗಳನ್ನ ಸಮತೋಲನಗೊಳಿಸ್ತವೆ. ಇವಾಗ ಲಂಗ್, ಲಾರ್ಜ್ ಇಂಟೆಸ್ಟೈನ್, ಸ್ಪ್ಲೀನು, ಸ್ಟಮಕ್, ಕಿಡ್ನಿ, ಯುವಿ ಅಂತೀವಲ್ವಾ, ಇವು ಎಲ್ಲದಕ್ಕೂ ಒಂದೊಂದೊಂದೊಂದು ಮರ್ಮ ಇದೆ. ಕಿಡ್ನಿ ಯುವಿ ಕೋಲ್ಡ್ನೆಸ್ ಆರ್ ಹೀಟ್ನೆಸ್, ಕಿಡ್ನಿ ಸ್ಟೋನು, ಕಿಡ್ನಿ ಹೀಟಿಂದ ಏನ್ ಬರುತ್ತೆ, ಕಿಡ್ನಿ ಸ್ಟೋನ್ ಬರುತ್ತೆ. ಯುವಿ ಕೋಲ್ಡ್ನೆಸ್ ಆದಾಗ ಅರ್ಜೆನ್ಸಿ ಯೂರಿನೇಷನ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ವಿದೂರ ಮರ್ಮಂ ಮಾಡ್ಬಿಟ್ರೆ ಕಿಡ್ನಿ ಮತ್ತು ಯುವಿ ಚಾನಲ್ ಬ್ಲಾಕೇಜ್, ಡಮ್ ತೆರೆದು ಬಿಡುತ್ತೆ, ಬ್ಲಾಕೇಜ್. ಅದು ವಿದೂರ ಮರ್ಮಂ ಇಲ್ಲಿ ಬರುತ್ತೆ. ಆ ಮಸಾಜನ ಹೇಗೆ ಮಾಡ್ಬೇಕು, ಎಷ್ಟು ಪ್ರೆಷರ್ ಕೊಡ್ಬೇಕು ಅದನ್ನ ನಿಮ್ಗೆ ಹೇಳ್ಕೊಡ್ತೇನೆ. ಡೋಂಟ್ ವರಿ ಅಬೌಟ್ ಇಟ್. ಹೌದಲ್ವಾ? ಬೆಸ್ಟ್ ಆಗಿ ಕಲ್ತಿದ್ದೀನಿ, ಬೆಸ್ಟ್ ಆಗಿ ಹೇಳ್ಕೊಡ್ತೇನೆ. ಸರಿನಾ? ಇದನ್ನ ನೋಡಿದ್ರೆ ಮರ್ಮ ನಿಮ್ಗೆ ಏನಾದ್ರು ಡಿಫಿಕಲ್ಟ್ ಅನ್ಸುತ್ತಾ? ಅನ್ಸಲ್ಲ. ಡಿಫಿಕಲ್ಟ್ ಯಾವಾಗ ಆಗತ್ತ ಗೊತ್ತಾ? ಹೇಳಿಕೊಡೋ ಸ್ಟೈಲ್ ಡಿಫಿಕಲ್ಟ್ ಆದಾಗ, ಹೇಳ್ಕೊಡಕ್ ಆಗ್ತಾ ಇಲ್ಲ, ನಾನೇ ಅರ್ಧಂಬರ್ಧ ಕಲ್ತಿದ್ದೀನಿ, ನಿಮಗೆ ಅರ್ಧಂಬರ್ಧ ಹೇಳ್ಕೊಡ್ತೀನಿ ಅಂದಾಗ ಡಿಫಿಕಲ್ಟ್ ಆಗತ್ತೆ.
ಅದಲ್ವಾ? ನಿಮಗೆ ಡಿಫಿಕಲ್ಟ್ ಆಗ್ತಾ ಇದೆಯಪ್ಪ ಅಂದ್ರೆ ನಾನು ಹೇಳ್ಕೊಡೋದು ತಪ್ಪಿದೆ ಅಂತ ಅರ್ಥ ಅಲ್ಲೇ. ನೀವು ಕಲಿತಾ ಇಲ್ಲ ಅಂತ ಅರ್ಥ ಅಲ್ಲ. ನಿಮಗೆ ಆ ಥೆರಪಿ ಡಿಫಿಕಲ್ಟ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ನಾನು ಹೇಳ್ಕೊಡುವ ಭಾಷೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಅರ್ಥ. ಅದೇ ತರ ಮರ್ಮಮ್ಮನ 108 ಪಾಯಿಂಟ್ಸ್ಗಳನ್ನ 108 ಪಾಯಿಂಟ್ ಅಂತ ಹೇಳ್ತೀವಿ, 108 ಯೂಸ್ ಮಾಡಲ್ಲ, ಒಂದಿಷ್ಟು ಪಾಯಿಂಟ್ಗಳನ್ನ ಯೂಸ್ ಮಾಡ್ತೀವಿ. ಆದ್ರೆ ಕಲಿಯೋದು 108 ಕಲೀಲೇಬೇಕು. ಹೌದಲ್ವಾ? ಇಲ್ಲ ನಮ್ಗೆ 20 ಪಾಯಿಂಟ್ ವರ್ಕ್ ಆಗುತ್ತೆ, 20 ಪಾಯಿಂಟ್ ಕಲ್ತು ಹೋಗ್ತೀನಿ ಅಂದ್ರೆ 100 ಜನದಲ್ಲಿ 80 ಜನಕ್ಕೆ 20 ಪಾಯಿಂಟ್ ವರ್ಕ್ ಆಗ್ಬೋದು. ಆದ್ರೆ ಇನ್ನ 20 ಜನಕ್ಕೆ ಆ 100 ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬೇಕಾಗಿರುತ್ತೆ. ಹಾಗಾಗಿ ಕಲಿಬೇಕಾದ್ರೆ 108 ಪಾಯಿಂಟ್ ಕಲ್ತ್ ಬಿಡ್ಬೇಕು. ಈಗೇನೆ ನೋಡಿ 1 2 3 4 5 6 7 ಕಲ್ತ್ರೆ 108ರಲ್ಲಿ 8 ಕಲ್ತ್ರೆ ಇನ್ನ 100 ಬಾಕಿ. ಹೌದಲ್ವಾ? ಈಸಿ. ನೀವು ಈಸಿ ಅಂದ್ರೆ ಎಲ್ಲಾನು ಈಸಿನೇ. ಸರಿನಾ? ಸರಿ, ಒಂದಿಬ್ರು ಮೂವರು ಮಾತಾಡ್ಸೋಣ. ಯಾಕೆ ಕಾನ್ಸೆಪ್ಟ್ ಹೇಳ್ಬೇಕು ಅಂತ ಅನಿಸ್ತು, ಹೇಳಿದೆ. ಮರ್ಮ 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 ಅಂತ ಇರ್ತೀರಲ್ವಾ? ಮರ್ಮ ಈಸಿ. ಮತ್ತೆ ಇದನ್ನ ಹೆಂಗ್ ಓದ್ಬೇಕು ಏನ್ ಓದ್ಬೇಕಂದ್ರೆ ಇನ್ನೊಂದ್ಸಲ ಹೇಳ್ತೀನಿ, ಯಾಕಂದ್ರೆ ಎಲ್ಲರಿಗೂ ಫೋನ್ ಕಾಲ್ಸ್ ಅಲ್ಲಿ ಹೇಳಲಿಕ್ಕೆ ಆಗಲ್ಲ. ಹೌದಲ್ವಾ? ಮರ್ಮನ ಬಿಫೋರ್ ಫುಡ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಎದ್ದ ತಕ್ಷಣ ನೀರ್ ಕುಡಿದ್ಬಿಟ್ಟು ಎಲ್ಲ ಮೋಷನ್ಗೆ ಹೋಗಿ ಬಂದು ನಿಮ್ದು ಸಕಲ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ, ವಾಕಿಂಗ್ ಮಾಡಿ, ಒಂದಿಷ್ಟು ನೀರನ್ನ ಕುಡಿಬೇಕು. ಹೊಟ್ಟೆ ತುಂಬಾ ಅಲ್ಲ, ಒಂದಿಷ್ಟು ನಿಮ್ ನಾಲಿಗೆ ತೇವ ಆಗೋಷ್ಟು ನೀರ್ ಕುಡಿದ್ಬಿಟ್ಟು ಮರ್ಮಮ್ಮನ ಮಾಡಿ. ಸರಿನಾ? ನಿಮ್ಗೆ ನೀವು ಮಾಡ್ಕೋಬಹುದು, ಬೇರೆದವರಿಗೂ ಮಾಡ್ಬೋದು. ಸರಿನಾ? ಮರ್ಮ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಏನೋ ಅನ್ಹೆಲ್ದಿ ನಿಮ್ಗೆ ಫೀಲ್ ಆದ್ರೆ ಉಪ್ಪು ನೀರಲ್ಲಿ ಕೈ ತೊಳೆದ್ಬಿಡಿ. ಇದು ಮರ್ಮಮ್ಮನ 6 hours ಒನ್ಸ್ ಮಾಡ್ಬೋದು. ಆದ್ರೆ ಬಿಗಿನಿಂಗ್ ನೀವು ಯಾರು ಮಾಡಬೇಡಿ. 3 days ಒನ್ಸ್ ಆರ್ 7 days ಒನ್ಸ್ ಮಾಡಿ. ಸರಿನಾ? ಆಫ್ಟರ್ ಫುಡ್ ಮಾಡ್ಬೋದಾ? ಆಫ್ಟರ್ ಫುಡ್ ಮಾಡ್ಬೋದು 2 hours ಆದ್ಮೇಲೆ. ಹೌದಲ್ವಾ? ಇನ್ನು ಕೆಲವೊಬ್ರು 3 ಅಸಿಡಿಟಿ ಇತ್ತಂದ್ರೆ ಆಫ್ಟರ್ ಫುಡ್ ಆದ್ಮೇಲೆ 2 hours ಅಂತ ಹೇಳಿರ್ತೀನಿ. ಅವ್ರಿಗೆ ಅಸಿಡಿಟಿ ಇದ್ರೆ ಸ್ಟಮಕ್ ಫೈರ್ ಇರಲ್ಲ, 2 hours ಅಲ್ಲಿ ಸ್ಟಮಕ್ ಖಾಲಿ ಆಗಿರಲ್ಲ. ಹೌದಲ್ವಾ? 3 hours ಮಾಡ್ಬೇಕಾಗತ್ತೆ. ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಮಾಡಿ. ಆಗಿಲ್ಲಪ್ಪ ಅಂತಂದ್ರೆ ನೋಡ್ಬೋದು 2 hours 3 hours ಬಿಟ್ಟು ಮಾಡಿ. ಸರಿನಾ? ಓಕೆ, ಒಂದ್ 4-5 ಜನ ಮಾತಾಡ್ಸೋಣ. ಸ್ಪಾಟ್ ಲೈಟ್ ಆಯ್ತಾ? ನಂದು 1 ನಿಮಿಷ. ಯಾರು? ರಘು MR ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ತಾವ್ ಹೇಗಿದ್ದೀರಾ? ನಮಸ್ಕಾರ ಆರಾಮ್. ಸರ್. ನಮಸ್ಕಾರ. ಹೇಗ್ ನಡೀತಾ ಇದೆ ಹೀಲಿಂಗ್? ಹೀಲಿಂಗ್ ಸದ್ಯಕ್ಕೆ ಯಾರಿಗೂ ಮಾಡ್ತಾ ಇಲ್ಲ ಸರ್, ನಾನೇ ಹೀಲಿಂಗ್ ಮಾಡ್ಕೊಂತ ಇದೀನಿ. ನಿಮ್ಗೆ ಗೊತ್ತಿದೆ, ನಾನು ಇಲ್ಲೇ ಬಸವಾಲೆ ಮಾಡ್ಕೊಂತ ಇದೀನಿ. ಸಿಯಾಟಿಕಾ ಬಲ್ಜ್ ಆಗಿ ಎಲ್ಲಾನು ಟ್ರೀಟ್ಮೆಂಟ್ ತಗೊಂತಾ ಇದೀನಿ. ಆಲ್ಮೋಸ್ಟ್ 6 ತಿಂಗಳಾಯ್ತು. ಇನ್ನ ಏನು ಯೂರಿನ್ ಕಂಟ್ರೋಲ್ ಬಂದಿಲ್ಲ. ಸೊ ನಿಮ್ದು ಎಲ್ಲ ಮಾಡ್ತಾ ಇದೀನಿ, ಬಟ್ ಸ್ಟಿಲ್ ಇನ್ನ ಬಂದಿಲ್ಲ. ಎಸ್, ವಿದುರ ಮರ್ಮಮ್ಮನ ಈ ತರ ಮಸಾಜ್ ಮಾಡಿ ನೀವು ಮೇಲ್ಗಡೆ ಓಕೆ. ಈ ತರ ಮಸಾಜ್ ಮಾಡಿ. ಮತ್ತೆ ಶಂಖವರ್ಮಮ್ಮ ತಿಲಾರ್ಥ ಕಾಳ ಮೇಳಿನಲ್ವಾ, ನೀವು ಫಸ್ಟ್ ಒಂದು 2 to 3 weeks 3 days ಒನ್ಸ್ ಮಾಡಿ. 3 ದಿನಗಳಿಗೆ ಒಮ್ಮೆ ಮಾಡಿ. ಯಾಕಂದ್ರೆ ತಪ್ಪು ಮಾಡ್ತಾ ಇದ್ರೆ ಅಷ್ಟೊಂದು ಏನು ತೊಂದರೆ ಆಗಲ್ಲ ನಿಮ್ಗೆ. ಇಲ್ಲ ನಿಮ್ ಕರೆಕ್ಟ್ ಆಗಿ ರೂಢಿ ಬಿತ್ತು ಅಂತಂದ್ರೆ 1 ದಿನಕ್ಕೊಂದ್ ಮಾಡಿ, ಆಮೇಲೆ ಬೇಕಾದ್ರೆ ಮಾಡುವಂತ್ರಂತೆ. ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 3 days ಒನ್ಸ್ ಮಾಡಿ. ನೀವೆಲ್ಲರೂ ಕಲಿತಾ ಇದ್ದೀರಿ, ಹೌದಲ್ವಾ? ಹಾಗಾಗಿ 3 days ಒನ್ಸ್ ಮಾಡಿ, ಮತ್ತೆ ನೋಡುವಂತೆ. ಉಮಾ GR, ನಮಸ್ತೆ ಸರ್. ನಮಸ್ತೆ ಅಮ್ಮ. ಹೇಗಿದ್ದೀರಾ ಸರ್? ಆರಾಮ್ ನೋಡಿ. ಈ ತರ ಇರ್ತೀನಿ ನಾನು. ಏನೋ ಒಂದು ಹೊಸ ವಿದ್ಯೆ ಕಲ್ತ್ ಬರ್ತೀನಿ, ಖುಷಿಯಾಗಿರ್ತೇನೆ. ಹೊಸ ಕಲಿತಾ ಇರ್ತೇನೆ. ಸರ್ ಬಂದಿಲ್ಲ, ಸರ್ ಬಂದಿಲ್ಲ ಅಂತ ಎಷ್ಟ್ ಸಲ ಅನ್ಕೊಳ್ತಿದ್ದೆ, ಸರ್ ಬಂದಿಲ್ಲ ಅಂತ. ಸೊ ನೈಸ್ ಟು ಸಿ ಯು ಸರ್. ನಮ್ಮ ಹಸ್ಬೆಂಡ್ಗೆ ಎಲ್ಲ ಕಲರ್ಸ್ ಎಲ್ಲ ಯೂಸ್ ಮಾಡಿದೀನಿ, ಬಟ್ ಆಫ್ಟರ್ ಇಲ್ಲ ನೈಟು ಏನಾದ್ರೂ ಇಲ್ಲ ಏನಾದ್ರೂ ದಾಲ್ ಕರಿನೋ ಒಂಚೂರೇ, ಜಾಸ್ತಿನೂ ತಗೊಳಲ್ಲ. ತಗೊಂಡ್ರೆ ಕೆಮ್ತಾ ಇರ್ತಾರೆ. ಕೆಮ್ಮಂದ್ರೆ ಅಂದ್ರೆ ಅಂತಾರೆ, ಮಲ್ಗೋದೇ ಇಲ್ಲ ಅವ್ರಿಗೆ. ಏನ್ ಸರ್, ಐ ಕುಡ್ ಡು ಎನಿಥಿಂಗ್. ಕಲರ್ ಹಾಕಿದೀನಿ, ಪ್ರೆಷರ್ ಕೊಟ್ಟಿದೀನಿ, ಎಲ್ಲಾ ಮಾಡ್ತೀನಿ, ಬಟ್ ಅದ್ ಬರ್ತಾ ಇಲ್ಲ. ಸರಿ, ಲಂಗ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ,
ಇಲ್ಲೊಂದು ಮರ್ಮ ಪಾಯಿಂಟ್ ಬರುತ್ತೆ, ಇಲ್ಲಿ ಕುಳಿ ಸಿಗುತ್ತೆ ನೋಡಿ ಹುಡುಕಿ, ಮಿಡಲ್ ಫಿಂಗರ್ಲೆ ಸಿಗ್ತಾ ಇದೆನಾ? ಪಲ್ಸ್ ಇದೆ ನೋಡಿ, ಅಲ್ಲಿ ಬಡಿತಾ ಇರುತ್ತೆ ಇಲ್ಲಿ. ಈ ಕುಳಿ ಹತ್ರನಾ ಸರ್? ಪಲ್ಸ್ ಇದೆನಾ ಅಲ್ಲಿ ಬಡಿತಾ ಇದೆನಾ? ಸರ್ ಸಿಗ್ತಲ್ಲ, ಅದನ್ನ ಮೇಲೆ ತಗೊಂಡ್ಬನ್ನಿ, ಓಕೆ. ಮೇಲೆ ತಗೊಂಡ್ ಬನ್ನಿ, ಮತ್ತೆ ಬಿಡಿ, ಈ ತರ ಕ್ಲಾಕ್ ವೈಸ್ ಮಸಾಜ್ ಮಾಡಿ 3 ಸಲ. ಓಕೆ. 3 ಸಲ ಓಕೆ, ಓಕೆನಾ? ಮತ್ತೆ ಮೇಲೆ ತಗೊಂಡ್ಬನ್ನಿ, ಕ್ಲಾಕ್ ವೈಸ್ ಮಸಾಜ್ ಮಾಡಿ, ಬಿಟ್ಬಿಡಿ. ಓಕೆ ಸರ್. ಮತ್ತೆ 1 2 3 ಬಿಟ್ಬಿಡ್ಬೇಕು, 2 ಕಡೆ. ಇಸ್ಕೊಂಡೆ ಆಗ್ಬೇಕಾ? ಇದನ್ನ ದಿನಾಲು 1 ಸಲ ಮಾಡಿ ಅಮ್ಮ. ಇದು ಲಂಗ್ ಎನರ್ಜಿ ಮತ್ತು ಲಾರ್ಜ್ ಇಂಟೆಸ್ಟೈನ್ ಎನರ್ಜಿ ಇಂಬ್ಯಾಲೆನ್ಸ್ ಅನ್ನ ಟ್ರೀಟ್ ಮಾಡುತ್ತೆ. ಅದ್ರ ಜೊತೆಗೆ ಲಂಗ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಥರ್ಡ್ ಜಾಯಿಂಟಿಗೆ ಪರ್ಪಲ್ ಕಲರ್ ಹಾಕಿ, ಓಕೆ ಸರ್. ಅದ್ರ ಮೇಲೆ ಸ್ಕೈ ಬ್ಲೂ ಕಲರ್ ಹಾಕಿ, ಓಕೆ. ಅದ್ರ ಮೇಲೆ ಬ್ಲಾಕ್ ಕಲರ್ ಹಾಕಿ. ರಿಂಗ್ ಸರಿ ಸರ್. ಗೊತ್ತಾಗತ್ತಾ? ರಿಂಗ್ ಅಪ್ಪ ಅಂತಂದ್ರೆ ರಿಂಗ್ಗೆ ಹಾಕ್ಬೇಕು. ಪರ್ಪಲ್, ಸ್ಕೈ ಬ್ಲೂ, ಓಕೆ ಸರ್. ಬ್ಲಾಕ್, ಇವ್ 3 ಮಾಡಿ ವಿತ್ 3 ಡೇಸ್ ಅಲ್ಲಿ ಎಷ್ಟೋ ಇಂಪ್ರೂವ್ಮೆಂಟ್ ಕಾಣುತ್ತೆ ನನಗೆ ಮೆಸೇಜ್ ಮಾಡಿ ನೀವು. ಶೋರ್ ಸರ್. ಸರ್ ನಂದು ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡೆ, ಅಕಾಡೆಮಿಗೂ ಹೋದೆ, ಬಟ್ ಅದಿನ್ನ ಸರಿ ಹೋಗ್ಲಿಲ್ಲ. ಯೂರಿನೇಷನ್ ಹೇಗಿದೆ? ಫ್ಲೋ ಹೀಟ್ ಇದೆನಾ, ಫಾಸ್ಟ್ ಇದೆನಾ? ನೀಟ್ ಇದೆ, ಬಟ್ ಯೂರಿನ್ ವೈಟ್ ಇರುತ್ತೆ. ಯಾವಾಗ್ಲೂ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಬರ್ನಿಂಗ್ ಬೋತ್ ಆನಸ್ ಅಂಡ್ ವಜಿನಮ್ 2 ಕಡೆಗೂ ಹಂಗೆ ಇರುತ್ತೆ. ಓಕೆ, ಇಲ್ಲೊಂದು ಮರ್ಮ ಪಾಯಿಂಟ್ ಬರುತ್ತೆ, ಮಾಡಿ ಇಲ್ಲಿ ನೋಡಿ. ಎಲ್ಲಿ ಸರ್? ಇಲ್ಲಿಂದ ಈ ಕಿವಿಯಿಂದ 2 ಈ ತರ ನೋಡಿ, ಈ ಪಾಯಿಂಟ್ ಬರುತ್ತೆ ಇಲ್ಲಿ. ಈ ಕಿವಿಯಿಂದ 2 ಫಿಂಗರ್ ಮೇಲ್ಗಡೆ, ಕಿವಿ ಈ ತರ ಮಾಡಿ 2 ಕಡೆ ಈ ತರ ಹಿಡೀರಿ. ಈ ಕಡೆ ಹಿಡಿತೀನಿ ಸರ್, ಒಂದೇ ಕಡೆ. 1 2 3 ಬಿಟ್ಟೆ, 1 2 3 ಬಿಟ್ಟೆ, 1 1 2 3 ಬಿಟ್ಟೆ. ಇದನ್ನ ಡೈಲಿ ಮಾಡ್ತಾ ಬನ್ನಿ. ಸರಿ ಮಾಡಿ ಇಲ್ಲಿ ನೋಡಿ, ಡಾರ್ಕ್ ಬ್ಲೂ ಕಲರ್ ಹಾಕಿ ಒಂದಿನ ಪಿಂಕ್ ಕಲರ್ ಹಾಕಿ, ಒಂದಿನ ಡಾರ್ಕ್ ಬ್ಲೂ, ಒಂದಿನ ಪಿಂಕ್, ಒಂದಿನ ಬ್ಲ್ಯಾಕ್. ಡಾರ್ಕ್ ಬ್ಲೂ ಹಾಕಿ, ಪಿಂಕ್ ಹಾಕಿ, ಮತ್ತೆ ಬ್ಲ್ಯಾಕ್ ಹಾಕಿ, ಒಂದಿನ ಸ್ಕೈ ಬ್ಲೂ ಕಲರ್ ಹಾಕಿ. ಸರಿನಾ? ನಿಮ್ಗೆ 4-5 ಏನಾದ್ರು ಇಂಬ್ಯಾಲೆನ್ಸ್ ಇರುತ್ತೆ. ಅಥವಾ ಇನ್ನೂ ಒಂದು ಕಲರ್ ಏನ್ ಹಾಕೋಬಹುದಪ್ಪ ಅಂತಂದ್ರೆ ಗ್ರೀನ್ ಕಲರ್ ಹಾಕಿ. ಒಂದಿನ ಒಂದ್ ಕಲರ್ ಹಾಕಂತೀರಲ್ವಾ, ಹಂಗ ಹಾಕೊಂಡಾಗ ಏನಾಗುತ್ತೆ, ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಗ್ರೀನ್ ಹಾಕೊಂಡಾಗ ಕೋಲ್ಡ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ಡಾರ್ಕ್ ಬ್ಲೂ ಕಲರ್ ಹಾಕಿದ್ರೆ ಡ್ರೈನೆಸ್ ಆಗುತ್ತೆ. ಈ ತರ ಒಂದೊಂದು ಎನರ್ಜಿ ಇಂಬ್ಯಾಲೆನ್ಸ್ ಅನ್ನು ಟ್ರೀಟ್ ಮಾಡ್ಬೇಕಪ್ಪ ಅಂದ್ರೆ ನಾವು ಒಂದೊಂದು ಕಲರ್ ಆಗ್ತಾ ಬರ್ಬೇಕು. ನಮಸ್ತೆ ಮೇಡಮ್, ಹೇಗಿದ್ದೀರಾ ಸರ್? ವೆರಿ ಹ್ಯಾಪಿ ಫಾರ್ ಯು, ವೆರಿ ಹ್ಯಾಪಿ ಸರ್. ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಸರ್. ಸರ್, ನೀವು ಹೇಳಿದ್ರಿ ನನ್ಗೊಂದ್ಸತಿ ಈ ಅಡ್ವಾನ್ಸ್ಡ್ ಕಲರ್ ಥೆರಪಿ ಅದನ್ನ ಕ್ಲಾಸ್ ಮಾಡ್ತೀನಿ ಅಂತ. ಪ್ಲೀಸ್ ಮಾಡಿ ಸರ್. ಎಸ್ ಮಾಡೋಣ. ನನ್ ಪ್ಲಾನ್ ಅಲ್ಲಿ ಇದೇನೆ, ನನ್ನದೇ ವೇ ಅಲ್ಲಿ ಇವಾಗ. ಹೇಳಿ. ಸಯಾಟಿಕಾಗೆ ಹೇಳಿದ್ರಿ ನೋಡಿ ಸರ್, ಮೆಗಾ ಎಸ್ ರೆಡ್, ಅದ್ರದ್ದು ಪ್ಲೀಸ್ ಕ್ಲಾಸ್ ಮಾಡಿ ಸರ್. ತುಂಬಾ ಎಫೆಕ್ಟಿವ್ ಇದೆ ಸರ್ ಅದು. ಎಸ್ ಮಾಡೋಣ. ಕಡಿಮೆ ಆಗಿದೆ. ಹೌದು, ರೆಡ್ ಹಾಕೊಂಡ್ರೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಸಯಾಟಿಕ್ ಅಂತ ಬಂದಿರ್ತಾರಲ್ವಾ, ನಾ ರೆಡ್ ಕಲರ್ ಹಾಕ್ಬಿಟ್ಟು ಒಂದು TM ಪಾಯಿಂಟ್ ಹಾಕ್ಬಿಟ್ಟು ಒಂದು ಸಿಂಗಲ್ ಸೀಟ್ ಥೆರಪಿ ಮಾಡಿ ಕೂತ್ಕೊಳ್ಳಿ ನೋಡೋಣ ಅಂತೇಳಿ ಒಂದು 1/2 hour ಆದ್ಮೇಲೆ, 10 ನಿಮಿಷ ಆದ್ಮೇಲೆ ಮೇತಿ ಕೈ ತೆಗಿತೀವಲ್ವಾ, ಒಂದು 15 ನಿಮಿಷ ಆದ್ಮೇಲೆ ಹೆಂಗಿದೆ ಅಂತಂದ್ರೆ, ಓ ಸರ್ ಎಷ್ಟೋ ಬೆಟರ್ ಇದೆ ಅಂತ ಹೇಳ್ತಾರೆ. ಎಲ್ಲ ಕಾನ್ಸೆಪ್ಟ್ ಇರುತ್ತೆ, ಹೇಳ್ಕೊಡೋಣ ನಿಮ್ಗೆ. ನಾ ಪ್ಲಾನ್ ಅಲ್ಲಿ ಇದ್ದೀನಿ, ಕಲರ್ ಥೆರಪಿ ಹೇಳ್ಕೊಡ್ಬೇಕು. ತದನಂತರ ಇನ್ನೊಂದು ಕೋರ್ಸು ಮರ್ಮ, ಇನ್ನೊಂದನ್ನ
ನನ್ನದೇ ವೇ ಎಲ್ಲ ಹೇಳ್ಕೊಡ್ಬೇಕು. ಇವಾಗ ನಾನು ಪರ್ಪಲ್ ಕಲರ್ ಅಂತಂದ್ರೆ 4 ಅವರ್ ಕ್ಲಾಸ್ ಮಾಡ್ತೀನಿ. ಯಾಕೆ ಪರ್ಪಲ್ ಕಲರ್ ಬಗ್ಗೆ, ಆಕಾಶ ತತ್ವದ ಬಗ್ಗೆ 4 ಅವರ್ ಮಾಡ್ತೀನಪ್ಪ ಅಂದ್ರೆ 2 ಅವರ್ ಥಿಯರಿ ಹೇಳ್ಕೊಡ್ತೀನಿ, 2 ಅವರ್ ಪ್ರಾಕ್ಟಿಕಲ್ ಹೇಳ್ಕೊಡ್ತೀನಿ. ಆಕಾಶ ತತ್ವ ನಿಮ್ಮಲ್ಲಿ ಇಂಬ್ಯಾಲೆನ್ಸ್ ಆದಾಗ ಸಿಂಪ್ಟಮ್ಸ್ ಏನಿರುತ್ತೆ, ಆ ಸಿಂಪ್ಟಮ್ಸ್ ಆಕಾಶ ಜಾಸ್ತಿ ಆಗಿದೆ ಅಂತ ತಿಳ್ಕೊಬೇಕಾ ಅಥವಾ ಆಕಾಶ ಕಮ್ಮಿ ಆಗಿದೆ ಅಂತ ತಿಳ್ಕೊಬೇಕಾ? ಇಲ್ಲ ಸರ್, ನನಗೆ ಆಕಾಶ ಕಮ್ಮಿ ಆಗಿದೆ ಅಂತ ಹೇಳಿ ನೀವು ಹೇಳಿರೋ ಸಿಂಪ್ಟಮ್ಸ್ ಅಲ್ಲಿ ನನಗೆ ಗೊತ್ತಾಗ್ತಾ ಇದೆ, ಅವ ನಾ ಡಾರ್ಕ್ ಬ್ಲೂ ಕಲರ್ ಹಾಕ್ಲಾ, ಪರ್ಪಲ್ ಕಲರ್ ಹಾಕ್ಲಾ? ಆಕಾಶ ಜಾಸ್ತಿ ಆಗಿದೆ, ಪರ್ಪಲ್ ಹಾಕ್ಲಾ, ಡಾರ್ಕ್ ಬ್ಲೂ ಕಲರ್ ಹಾಕ್ಲಾ? ಈ ತರ ಏನಾಗುತ್ತಪ್ಪ ಅಂತಂದಾಗ ನೀವು ಡಯಾಗ್ನೋಸ್ ಮಾಡ್ಬೇಕು. ಡಯಾಗ್ನೋಸ್ ಮಾಡೋದನ್ನ ಕಲಿಬೇಕು. ಆ ಡಯಾಗ್ನೋಸ್ ಮೆಥಡ್, ಸಿಂಪ್ಟಮ್ಸ್ ಮೆಥಡ್ ಅನ್ನ ಕಂಡುಹಿಡೋದು ಕಲಿಬೇಕಂದ್ರೆ ಬಿಫೋರ್ ದಟ್ ಆಕಾಶ ತತ್ವ ಅಂದ್ರೆ ಏನು ತಿಳ್ಕೊಬೇಕು ನೀವು, ಹೌದಲ್ವಾ? ಇವಾಗ ಆರ್ಟ್ ಅಲ್ಲಿ ಬ್ಲಾಕೇಜ್ ಆಗಿರುತ್ತೆ, ಹೌದಲ್ವಾ? ಇನ್ನು ಒಂದು ಕೆಲವೊಂದ್ಸಲ ಆರ್ಟ್ ಅಲ್ಲಿ ಓಲ್ ಆಗಿರುತ್ತೆ. ಎರಡು ಅಪೋಸಿಟ್ ಇನ್ ನೇಚರ್. ಆರ್ಟ್ ಅಲ್ಲಿ ಓಲ್ ಆಗಿದೆಯಪ್ಪ ಅಂದ್ರೆ ಅಲ್ಲಿ ಆಕಾಶ ಜಾಸ್ತಿ ಆಗಿದೆ, ಬ್ಲಾಕೇಜ್ ಆಗಿದೆ ಅಂದ್ರೆ ಆಕಾಶ ಕಮ್ಮಿ ಆಗಿದೆ, ಹೌದಲ್ವಾ? ಸ್ಪೇಸ್ ಇರಬೇಕು. ಇದು ಪೆನ್ ಇದೆ, ಹೌದಲ್ವಾ? ಇದು ಪೆನ್, ಒಳಗಡೆ ಪ್ಲೇಸ್ ಇದೆ, ಹೌದಲ್ವಾ? ಇವಾಗ ಹಾರ್ಟ್ ಏನ್ ಹೃದಯಕ್ಕೆ ಬರ್ತಾ ಇದೆ ಅಲ್ವಾ, ರಕ್ತನಾಳಗಳು, ಬ್ಲಡ್ ಹೋಗ್ತಾ ಇದೆ ಅಲ್ವಾ? ಇಲ್ಲಿ 2 ಟೈಪ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಒಂದು ಬ್ಲಾಕ್ ಆಗಿಬಿಡುತ್ತೆ, ಅಂದ್ರೆ ರಕ್ತನಾಳಗಳ ರಕ್ತ ಹೋಗ್ತಾ ಇರಲ್ಲ ಹೃದಯಕ್ಕೆ, ಅದು ಬ್ಲಾಕೇಜ್ ಅಂತ ಹೇಳ್ತಾರೆ, ಹೌದಲ್ವಾ? ಬ್ಲಾಕ್ ಆಗಿದೆ ಅಂದ್ರೆ ಇದ್ರ ಒಳಗಡೆ ಏನೋ ಕೂತಿದೆ, ಸ್ಪೇಸ್ ಅಕ್ಯುಪೈ ಆಗಿದೆ, ಅಂದ್ರೆ ಸ್ಪೇಸ್ ತಗೊಂಡ್ಬಿಟ್ಟಿದೆ, ಅಂದ್ರೆ ಇಲ್ಲಿ ಏನಾಗಿದೆ, ಆಕಾಶ ಜಾಸ್ತಿ ಆಗಿರುತ್ತೆ. ಇಲ್ಲ ಸರ್, ಇದು ಓಲ್ ಏನಿದೆ ಅಲ್ವಾ, ಇಂಥದ್ದಾಗಿದೆ, ಇದು ಗೊತ್ತಾಗ್ಬಿಡುತ್ತೆ ಆಕಾಶ ಜಾಸ್ತಿ ಆಗಿದೆ ಅಂತೇಳಿ. ಒಂದ್ ಕನ್ಫ್ಯೂಷನ್ ಆಗತ್ತಪ್ಪ ಅಂದ್ರೆ ಆರ್ಟ್ ಬ್ಲಾಕೇಜ್ ಆದಾಗ. ಬ್ಲಾಕೇಜ್ ಆದಾಗ ಏನಾಗತ್ತಪ್ಪ ಅಂದ್ರೆ ಡಿಫಿಷಿಯನ್ಸಿ ಆಗಿರುತ್ತೆ. ಆಕಾಶ ಎಷ್ಟಿರ್ಬೇಕು ಅಷ್ಟಿರ್ಬೇಕು, ಜಾಸ್ತಿ ಆದ್ರೂ ತೊಂದರೆ ಬರುತ್ತೆ, ಕಮ್ಮಿ ಆದ್ರೂ ತೊಂದರೆ ಬರುತ್ತೆ. ಜಾಸ್ತಿ ಆಗಿದೆ ಅಂದ್ರೆ ಆಕಾಶ ಜಾಸ್ತಿ ಆಗಿ ಓಲ್ ಬಿದ್ದ್ಬಿಟ್ಟಿರುತ್ತೆ, ಕಮ್ಮಿ ಆಗಿದೆಯಪ್ಪ ಅಂದ್ರೆ ಬ್ಲಾಕೇಜ್ ಆಗಿರುತ್ತೆ. ಇದೇ ತರ ಕ್ರಿಯಾಟಿನೈನು, ಕಿಡ್ನಿ, ನೀ ಪೇನು, ಸರ್ವೈಕಲ್ ಪೇನು ಎಲ್ಲದಕ್ಕೂ ಆಕಾಶ ಜಾಸ್ತಿ ಆಕಾಶ ಕಮ್ಮಿ ಅಂತ ಇರುತ್ತೆ, ಹೌದಲ್ವಾ? ಅದನ್ನ ನೀವು ಕಲಿಬೇಕು. ಅದನ್ನ ನನ್ನದೇ ಆದ ವೇ ಎಲ್ಲ ಹೇಳ್ಕೊಡ್ತೇನೆ, ಹೌದಲ್ವಾ? ನಾನು ಆಕಾಶ ತತ್ವದ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಮಿನಿಮಮ್ 4 ರಿಂದ 5 ಅವರ್ ಬೇಕು. ನಾನು ಹೇಳಿನಿ ಅಂತ ಅನ್ಬೇಕು, ಅವಾಗ ನಾ ಮುಂದಕ್ಕೆ ಹೋಗ್ತೇನೆ. ಹಾಗಾಗಿ ಮುಂದೆ ಒಂದು ಕೋರ್ಸ್ ತಗೊಂಡ್ಬರ್ತೇನೆ, ಕಲರ್ ಥೆರಪಿನ. ಅದಕ್ಕೆ ಇಷ್ಟು ದಿನದಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿ ಟೈಮ್ ಲಿಮಿಟ್ ಹಾಕಲ್ಲ, ಹಿಂಗೆ ಹೇಳ್ಕೊಡ್ತೀನಿ, ಹಿಂಗೆ ಕಲ್ತಾ ಹೋಗಿ. ಅದು 1 ತಿಂಗಳಿಗೆ ಆಗ್ಬೋದು, 3 ವರ್ಷಕ್ಕೆ ಆಗ್ಬೋದು. ಅದನ್ನ ಬೆಸ್ಟ್ ಆಗಿ ನಿಮ್ಗೆ ಹೆಂಗ್ ಹೇಳ್ಕೊಡ್ಬೇಕು ಹಂಗೆ. ಯಾಕಂದ್ರೆ ನಾನು ಟೈಮ್ ಸೆಟ್ ಮಾಡ್ಕೊಂಡ ಇಷ್ಟು ದಿನ ಒಳಗಡೆ ಹೇಳ್ಕೊಡ್ತೀನಿ, ಇಷ್ಟು ದಿನದಾಗ ಮುಗಿಸ್ತೀನಿ, ಇಷ್ಟು ದಿನ ರೆಕಾರ್ಡಿಂಗ್ ಕೊಡ್ತೀನಿ ಅಂತಂದಾಗ ಏನಾಗ್ಬಿಡುತ್ತೆ, ಓ ಇವ್ರಿಗೆ 15 ದಿನದಲ್ಲಿ ಮುಗಿಸ್ತೀವಿ ಅಂತ ಹೇಳಿದೀನಿ, 15 ದಿನದಲ್ಲಿ ಮುಗಿಸ್ಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಬಂತಂದ್ರೆ ಅದು ನಿಮ್ಗ ಎಕ್ಸ್ಪ್ಲೋರ್ ಮಾಡಕ್ ಆಗಲ್ಲ. ಆಕಾಶ ತತ್ವದ ಬಗ್ಗೆ 4 ಅವರ್ ಹೇಳ್ತೀನಿ ಬನ್ನಿ ಅಂದಾಗ 4 ಅವರ್ದಲ್ಲಿ ಹೇಳ್ಬೇಕು ಅನ್ಸುತ್ತೆ. ಅದಕ್ಕೆ ಟೈಮ್ ಲಿಮಿಟ್ ಇಟ್ಟಿಲ್ಲ ಅಂದ್ರೆ ಅದನ್ನೇ 7 ಡೇಸ್ ಹೇಳ್ಬೋದು ನಾನು, ಹೌದಲ್ವಾ? ಈ ಆಕಾಶ ತತ್ವದ ಬಗ್ಗೆ 7 ಡೇಸ್ ಹೇಳಿದ್ರು ಮುಗಿಯಲ್ಲ, ಅಷ್ಟು ದೊಡ್ಡ ಕಾನ್ಸೆಪ್ಟ್ ಇದೆ, ಹೌದಲ್ವಾ? ನೆಕ್ಸ್ಟ್ ಮಾಡೋಣ ಒಂದು, ನೀವೆಲ್ಲರೂ ಆಶಯದಿಂದ ಒಂದು ಕಲರ್ ಥೆರಪಿ ಸ್ಟಾರ್ಟ್ ಮಾಡೋಣ. ಕಲರ್ ಥೆರಪಿಯಲ್ಲಿ ಈ 10 ಎಲಿಮೆಂಟ್, ಆಕಾಶ, ವಾಯು, ಅಗ್ನಿ, ಜಲ, ಡೈರೆಕ್ಷನ್, ಪೃಥ್ವಿ, ಕಾಲ್, ಇವೆಲ್ಲ 10 ಎಲಿಮೆಂಟ್ ಫಸ್ಟ್ ಬೇಸಿಕ್ ಕಲಿಬೇಕು ನೀವು. ಈ 10 ಎಲಿಮೆಂಟ್ ಹೆಂಗ್ ಬರ್ಬೇಕಪ್ಪ ಅಂತಂದ್ರೆ ಬಾಯಿಲೆ ನಂಬರ್ 7 ಅಂದ್ರೆ ಏನು ರೆಡ್, ನಂಬರ್ 8 ಅಂದ್ರೆ ಏನು ಪಿಂಕ್, ನಂಬರ್ 9 ಏನು ಆತ್ಮ, ನಂಬರ್ 0 ಏನು ಬ್ಲ್ಯಾಕ್, ಈ ತರ ಬಂದ್ಬಿಡ್ಬೇಕು. ಬಂದಾಗ ಏನಾಗತ್ತೆ, ನಾನು ಅಡ್ವಾನ್ಸ್ ಹೇಳಕ್ ಹೋಗ್ತೀನಿ ಅಲ್ವಾ, ಅಲ್ಲಿ ಕನ್ಫ್ಯೂಸ್ ಆಗಲ್ಲ. ಹಾಗಾಗಿ ನಾನು ಪ್ಲಾನ್ ಅಲ್ಲಿ ಇದ್ದೀನಿ, ಬೇಸಿಕ್ ಇಂದ ತಗೊಂಡೋಗ್ತೀನಿ. ನಂದೇ ಕ್ಲಾಸ್ ನಾನೇ ಬರ್ತೀನಿ, ಬೇಸಿಕ್ ಇಂದ ತಗೊಂಡೋಗ್ತೀನಿ, ಸರಿನಾ? ಆ ಬೇಸಿಕ್ ಅಟೆಂಡ್ ಆಗಿ ಆಮೇಲೆ ಅಡ್ವಾನ್ಸ್ ಅಟೆಂಡ್ ಆಗಿ ಇನ್ನೊಂದು ಅಡ್ವಾನ್ಸ್ ನನ್ನದೇ ಆದ ರೂಪದಲ್ಲಿ ಹೇಳ್ಕೊಡ್ತೀನಿ ಅಲ್ವಾ, ಇದನ್ನ ಕಲಿಬಹುದು. ಖಂಡಿತ ಸರ್. ಸರ್ ಇನ್ನೊಂದು ಕ್ವಶನ್ ಸರ್, ADHD ಸಾಲ್ವ್ ಮಾಡ್ಬೋದಾ ಸರ್ ಮಕ್ಕಳಲ್ಲಿ? ಮಾಡ್ಬೋದು, ಪ್ರಯತ್ನ ಮಾಡ್ತಾ ಹೋಗ್ಬೇಕು. ನಾನು ಹೇಳ್ತೀನಲ್ವಾ, ಬರ್ತಿರೋ ಡಿಸೀಸ್ ಸಾಲ್ವ್ ಮಾಡ್ಬೋದು, ಟ್ರೈ ಮಾಡ್ಬೇಕು. 100ಕ್ಕೆ 100 ಆಗಿಲ್ಲ ಅಂದ್ರೆ 10, 15, 20, 30, 50% ಆಗತ್ತಲ್ವಾ? ಸರ್ ಪ್ರಾಬ್ಲಮ್ ಏನ್ ಗೊತ್ತಾ ಸರ್, ಅವರಿಗೆ ಪೇಶನ್ಸ್ ಇರೋದಿಲ್ಲ, ಇಮಿಡಿಯೇಟ್ ಆಗಿ ಸ್ವಲ್ಪನಾದ್ರೂ ರಿಸಲ್ಟ್ ತೋರ್ಸಕ್ ಆಗ್ತಾ ಇಲ್ಲ. ಇಮಿಡಿಯೇಟ್ ಆಗಿ ಸಿಗ್ತಾ ಇರ್ಬೋದು, ಆದ್ರೆ ಲಾಂಗ್ ಲೈಫ್ ಅಲ್ಲಿ ಸಿಗ್ಬೋದು, ಲಾಂಗ್ ಟರ್ಮ್ ಅಲ್ಲಿ ಸಿಕ್ಕತ್ತೆ, ಲಾಂಗ್ ಟರ್ಮ್ ಅಲ್ಲಿ ಸಿಗ್ಬೋದು. ಬರ್ಬೇಕು. ನಾನು ಏನ್ ಮಾಡಿದ್ದೆ, ಒಬ್ರು ನನಗೆ ರಿಲೇಷನ್, ಅವನು ಬೆಡ್ ರಿಟರ್ನ್ ಆಗ್ಬಿಟ್ಟಿದ್ದಾನೆ, ಆಕ್ಸಿಡೆಂಟ್ ಆಗ್ಬಿಟ್ಟು L4 L5 ಡಿಸ್ಕ್ ಹೋಗಿದೆ. ಒಂದ್ಸಲ ಆಪರೇಷನ್ ಅನ್ನು ಮಾಡಿದ್ದಾರೆ, ಅದು ಆಗಿಲ್ಲ. ಆಮೇಲೆ ಡಾಕ್ಟರ್ ಹೇಳ್ತಾನೆ, ಇಲ್ಲ ಬ್ಲಡ್ ಕಮ್ಮಿ ಆಗಿದೆ, ಬ್ಲಡ್ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಬ್ಲಡ್ ಏನೋ ಹಾಕಿದಾರಂತೆ 4 ಪಾಯಿಂಟ್ ಏನೋ, ಮತ್ತೆ ಕಮ್ಮಿ ಆಗಿದೆ, ಅದನ್ನ ನೀವು ನ್ಯಾಚುರಲ್ ಗೇನ್ ಮಾಡ್ಕೋಬೇಕು, ಆಮೇಲೆ ಮತ್ತೆ ಒಂದ್ಸಲ ಮಾಡೋಣ ಅಂತ ಹೇಳಿದ್ರು. ನನ್ ರಿಲೇಷನ್ ಅಲ್ವಾ,
ಹಾಗೆ ಫಂಕ್ಷನ್ಗೆ ಹೋಗಿದ್ದೆ, ನನ್ ಹೇಳಿದ್ರು ಇದೇ ತರ ಆಗಿದೆ ನೋಡಪ್ಪ, ಏನ್ ಮಾಡ್ಬೇಕು. ನಾನೇನ್ ಹೇಳಿದೆ, ಅವ್ರ ಮನೆಯಲ್ಲಿ ಹೆಂಗಿದ್ರು ಗಾಯಗಳಾಗಿದ್ದು, ಟೇಪ್ ಇತ್ತು. ಹ್ಮ್ ಟೇಪ್ ಇತ್ತು. ವಟಾಣಿ ಸೀಡ್ಗಳು ತರ್ಸಕ್ ಹೇಳಿದೆ ಅಂಗಡಿಯಲ್ಲಿ. ಹ್ಮ್ ಬಟಾಣಿ ಸೀಡನ್ನ ದಿನಾಲು ಹಾಕಿಯಪ್ಪ ಇಲ್ಲಿಗೆ ಹ್ಮ್ ಹಾಕ್ಬಿಟ್ಟು ಒಂದ್ 3 ಮರ್ಮ ಪಾಯಿಂಟ್ ಮಾಡಿ ಒಂದ್ ಸಿಂಗಲ್ ಸೀಡ್ ಥೆರಪಿ ಹಾಕಿ ಕಲರ್ ಹಾಕಿ ಬಂದೆ. ನಾವಾಗ ಅನ್ಕೊಂಡಿದ್ದೇನು ಗೊತ್ತಾ, ಆಕ್ಸಿಡೆಂಟ್ ಆಗಿದೆ, ಡಿಸ್ಬಲ್ಸ್ ಆಗಿದೆ, ಆಪರೇಷನ್ ಮಾಡ್ಯಾರ, ನನಗೆ ಏನಾಗಿಲ್ಲ. ನನ್ ಮೈಂಡ್ ಅಲ್ಲೇ ಬಂತು, ಆಪರೇಷನ್ ಮಾಡ್ಯಾರ, ಸಕ್ಸಸ್ ಆಗಿಲ್ಲ, ನಾನೇನ್ ಬಣ್ಣ ಹಾಕಿದ್ರೆ ಆರಾಮಾಗತ್ತಪ್ಪ. ಸುಮ್ನೆ ಹೇಳ್ತಾ ಇದಾರ, ಮನೆಗೆ ಹೋಗಿದ್ದೀನಿ, ಫಂಕ್ಷನ್ ಹಾಕ್ತೀನಿ. ನನಗೆ ಗೊತ್ತೇ ಇಲ್ಲ ಈ ತರ ರಿಸಲ್ಟ್ ಬರುತ್ತೆ ಅಂತ ಹೇಳಿ. 7 ದಿನ ಆದ್ಮೇಲೆ ಕಾಲ್ ಮಾಡಿ ಹೇಳ್ತಾರೆ, ಇಲ್ಲ ಸರ್ ಬೆಡ್ ಇಂದ ಎದ್ದೇಳ್ತಾ ಇದ್ದಾನೆ ಅವನೇನೆ. ಸೂಪರ್. ಏನೇನೋ ಮಾಡಿ ಸರ್, ಬನ್ನಿ ಸರ್. ಎಲ್ಲಿ ಫಂಕ್ಷನ್ ಇತ್ತು, ಒಂದು 110-120 ಕಿಲೋಮೀಟರ್. ಆ ಫಂಕ್ಷನಿಗೆ ಹೋದವ ನಾನು. ಹೋದಾಗ ನಾನು ನೋಡಿ ಫ್ಯಾಮಿಲಿ ಅಂದ, ನೋಡಪ್ಪ ಇವನು ಈ ತರ ಟ್ರೀಟ್ಮೆಂಟ್ ಮಾಡ್ತಾನೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ಆ ತರ ಅವ್ನು ಟ್ರೀಟ್ಮೆಂಟ್ ಕೊಡಾಕಂತ ಹೋಗಿಲ್ಲ, ಹೋದಾಗ ಹೇಳಿದ್ರು. ಟ್ರೀಟ್ಮೆಂಟ್ ಅಲ್ಲಿಂದೆಲ್ಲ ಕೊಟ್ಟು ಬಂದಿದ್ದೆ. 7 days ಅಲ್ಲಿ ಎದ್ದು ಬರ್ತಾ ಇದ್ದಾನೆ. ಇಲ್ಲ ಬನ್ನಿ ನೋಡೋಣ ಕ್ಲಿನಿಕ್. ಇಲ್ಲ ಸರ್ ಬರಕ್ ಆಗಲ್ಲ, ನೋಡಿ ಏನಾರ ಮಾಡಿ, ರಿಲೇಷನ್ ಅಲ್ವಾ, ಹೋಗ್ಲೇಬೇಕು. ಮೊನ್ನೆ ಹೋಗಿ ಬಂದೆ, 1 ದಿನ 2 ದಿನ ಹಿಂದ್ಗಡೆ. ಎದ್ದೇಳ್ತಾ ಇದ್ದೀನಿ, ಇಲ್ಲ ಸರ್ ಅದೇನೋ ವಟಾಣಿ ಸೀಡ್ ಹಾಕಿದ್ರಲ್ಲ, ಒಂಥರ ಎಳೆದಂಗ ಆಗ್ಬಿಡ್ತು. ಅವಾಗ ಒಂಥರ ಎನರ್ಜಿ ಬಂತು. ಏನ್ ಒಂಥರ ಸುಂದಿದ್ದಂಗಿದ್ದೆ ನಾನು. ವಟಾಣಿ ಸೀಡ್ 2-3 ತಾಸಲ್ಲೇ ಒಂಥರ ಮೈ ಎಲ್ಲ ಒಂಥರ ರಿಲ್ಯಾಕ್ಸ್ ಆಗ್ಬಿಡ್ತು. ಹಾಗಾಗಿ ಚಂದಾಗಿ ಹಾಕತ್ತೀನಿ ಸರ್ ನಾನು. ಇದು ಬಿಚ್ಚರೇ ಇಲ್ಲ. 6 hour 12 hour ಬೇಕಾದ್ರೆ ತೆಗೆದು ಇನ್ನೊಂದ್ ಟೇಪ್ ಹಾಕಂತೀನಿ, ಇದು ಹಾಕೊಂಡ ಆರಾಮಾಗಿ ಇರ್ತೀನಿ. ಅದೇನೋ ಹಿಂಗ್ ಮಾಡಿದ್ರಲ್ಲ, ಭಾರಿ ನಿದ್ದೆನೆ ಬಂತು ಸರ್ ಅಂತ ಹೇಳ್ತಾರೆ. ಹಾಗಾಗಿ ಟ್ರೈ ಅಂತ ಮಾಡ್ಬೇಕು. ಅದು ಪ್ರತಿಫಲ ಏನ್ ಸಿಗುತ್ತೆ ಗೊತ್ತಿರಲ್ಲ. ಸುತ್ತ ಪ್ರಯತ್ನ ಮಾಡ್ಬೇಕು. ನಿಮ್ದೇನಿರುತ್ತಲ್ವಾ ಅದನ್ನ ಮಾಡ್ತಾ ಬನ್ನಿ. ಓಕೆ ಸರ್. ಓಕೆ ಓಕೆ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರೇಮ ರವಿ. ನಮಸ್ತೆ ಸರ್. ನಮಸ್ತೆ ಅಮ್ಮ. ತುಂಬಾ ಖುಷಿ ಆಗ್ತಿದೆ ಸರ್. ತುಂಬಾ ಕ್ಲಾಸ್ಗಳು ಮಿಸ್ ಮಾಡ್ಕೊಂತಿದ್ವಿ. ಆಹಾ. ತುಂಬಾ ಚೆನ್ನಾಗಿ ನಮಗೊಂದು ಸರ್ಪ್ರೈಸ್ ಆಗಿ ಇವತ್ತು ಕ್ಲಾಸಸ್ ಸಿಕ್ತು. ನಾನು ಸ್ಟೇಟಸ್ ನೋಡೇ ಇಲ್ಲ ಇವತ್ತು. ನಮ್ ಫ್ರೆಂಡ್ ಕಾಲ್ ಮಾಡಿ, ಇಲ್ಲ ಸರ್ ಕ್ಲಾಸ್ ಇದ್ ಮಾಡಿದ್ದಾರೆ ನೋಡಮ್ಮ ಅಂದ್ರೆ, ಅವಾಗ ಸ್ಟೇಟಸ್ ಹೋಗಿ ಜಾಯ್ನ್ ಆಗಿದ್ದು ನಿಮ್ಮ ಕ್ಲಾಸ್. ನಿಮ್ಗೆಲ್ಲರೂ ನನ್ನ ವಾಟ್ಸ್ಆಪ್ ಗ್ರೂಪ್ ಇದೆ, ವಿನೋದ್ ಓಕೆ, ಅಕುಪ್ರೆಷರ್ ಅಂತ ಹೇಳಿ, ಆಯ್ತು ಅಲ್ವಾ. ಸರ್. ಅದು ಇಲ್ಲ ನಿಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ನನ್ನ ನಂಬರ್ಗೆ ಮೆಸೇಜ್ ಮಾಡಿ, ಹಾಯ್ ಅಂತ ಹೇಳಿ. ಆಟೋ ರಿಪ್ಲೈ ಬರುತ್ತೆ. ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಮತ್ತೆ ಯೂಟ್ಯೂಬ್. ಆ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ, ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ವಾಟ್ಸ್ಆಪ್ಗೆ ಫಾಲೋ ಮಾಡಿ. ಆ 3 ಮಾಡಿದಾಗ ನೋಟಿಫಿಕೇಶನ್ ದಿನಾಲೂ ಬರುತ್ತೆ. ಮತ್ತೆ ನಾನು ಈ ವಾರಗಳ ಕಾಲ ದಿನಾಲು 11:30 ಬರ್ತೀನಿ, ಒಂದು 45 ಮಿನಿಟ್ 1 hour. ಆಮೇಲೆ 7:30 ಬರ್ತೀನಿ ದಿನಾಲು, 45 to 1 hour, 45ರಿಂದ 1 ತಾಸುವರೆಗೂ 1 hour ವರೆಗೂ ಕ್ಲಾಸ್ ಮಾಡ್ಕೊಡ್ತೀನಿ. ಇವತ್ತು 7:30 ಮತ್ತೆ ಕ್ಲಾಸ್ ಇರುತ್ತೆ, 7:30ಕ್ಕೆ. ಸರಿನಾ? ಸಂಜೆ. ನಿಮ್ಗೆ ಈ ಕ್ಲಾಸಿಂದು ಲಿಂಕ್ ಬೇಕಾಗಿತ್ತಪ್ಪ ಅಂದ್ರೆ ವಿನೋದ್ ಅಕುಪ್ರೆಷರ್ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ತಗೋಬಹುದು. ಇಲ್ಲ ಸರ್ ಅಲ್ಲಿ ಹೋಗಕ್ ಆಗ್ತಾ ಇಲ್ಲಪ್ಪ ಅಂತಂದ್ರೆ ನನ್ನ ನಂಬರ್ 6362123769 6362123769 ನಂಬರ್ಗೆ ವಾಟ್ಸಪ್ ಮಾಡಿ, ಹಾಯ್ ಅಂತೇಳಿ. ಆಟೋ ರಿಪ್ಲೈ ಬರುತ್ತೆ. ಆಟೋ ರಿಪ್ಲೈ ಬಂದಾಗ 3 ಗ್ರೂಪಿಗೆ ಜಾಯ್ನ್ ಆಗಿ, ವಾಟ್ಸಪ್, ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಕೂಡ ಇದೆ. ಆ 3ರಲ್ಲೇ ಇದ್ದಾಗ ನಿಮ್ಗೆ 11:30 ಕ್ಲಾಸು, 7:30 ಕ್ಲಾಸು ದಿನಾಲು ಬರ್ತವೆ. ಆದಷ್ಟು ಲೈವಿಗೆ ಬನ್ನಿ. ಮರ್ಮ ಥೆರಪಿಯನ್ನ ಎದುರು ಕುಂತ್ಕೊಂಡೇ ಕಲಿಬೇಕು, ಲೈವ್ ಅಲ್ಲೇ ಕಲಿಬೇಕು. ರೆಕಾರ್ಡಿಂಗ್ ನೋಡ್ತೀನಪ್ಪ ಅಂತಂದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ. ಹಾಗಾಗಿ ಇವತ್ತು ಮತ್ತೆ ಇವಾಗ ಹೇಳ್ತಾ ಇದ್ನಲ್ವಾ, ಇದು ಮರ್ಮ ಥೆರಪಿ, ಇದರ ಮುಂದುವರೆದ ಭಾಗವನ್ನ ಇವತ್ತೇ 7:30ಕ್ಕೆ ಸೇಮ್ ನೀವು ಜಾಯ್ನ್ ಆಗಿದ್ರಲ್ವಾ ಅದೇ ಗ್ರೂಪ್ ಅಲ್ಲಿ, ವಿನೋದ್ ಅಕುಪ್ರೆಷರ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಲಿಂಕ್ ಬರುತ್ತೆ. 7:30 ಬಂದ್ಬಿಟ್ಟು ಜಾಯ್ನ್ ಆಗಿ. ಸರಿನಾ? ಓಕೆ ಓಕೆ, ಮತ್ತೆ ಭೇಟಿ ಆಗೋಣ. ಧನ್ಯವಾದ. ಸರ್, ಒಂದ್ ನಿಮಿಷ ಸರ್. ನನ್ ಮಗನ್ಗೆ ಸ್ವಲ್ಪ ಪ್ರಾಬ್ಲಮ್ ಕೇಳ್ತೀನಿ. ಅವನಿಗೆ ಜ್ವರ ಬಂದಿತ್ತು. ಜ್ವರ ಬಂದ್ಮೇಲೆ ಏನಾಯ್ತು, ಮೂಗಲ್ಲಿ ಬ್ಲಡ್ ಬರ್ತಾ ಇದೆ ಸರ್ ಇವಾಗ ಅವನಿಗೆ. ಅದು ಬ್ಲಡ್ ಹಾಸ್ಪಿಟ್ಲಿಗೂ ತೋರಿಸ್ದೆ. ಅದು ಜ್ವರದ ಈಟಿಂದ ಬ್ಲಡ್ ವೆಸಲ್ ಓಪನ್ ಆಗಿ ಬ್ಲಡ್ ಬರ್ತಾ ಇದೆ ಅಂತ ಅವ್ರು ಹೇಳ್ತವ್ರೆ. ಅವನಿಗೀಗ ಇದ್ರಲ್ಲಿ ಏನ್ ಮಾಡ್ಬೋದು ಬ್ಲಡ್ ನಿಲ್ಸಕ್ಕೆ ಅನ್ನೋದೊಂದು ಗೊತ್ತಿಲ್ಲ. ಈಗ ನಿಂತಿದೆ, ಬ್ಲಡ್ ಬರ್ತಾ ಇದೆ. ಆದ್ರೂ ಒಂದೊಂದ್ಸಲ ಹಿಂಗ್ ಅಂದ್ಕೊಂಡಾಗ ಬ್ಲಡ್ ಬರ್ತಾ ಇದೆ ಸರ್ ಅವನಿಗೆ. ಓಕೆ, ಮತ್ತೆ ಇನ್ನೊಂದು ಎರಡು ರಿಸಲ್ಟ್ clean- ಹೇಳ್ತೀನಿ. ನನಗೆ ಮೂಗು ತುಂಬಾ ಕಟ್ಟಿತ್ತು, ನೆಗಡೆ ಇದೆ.
ಈಗ ಹ್ಮ್ ನೀವು ಹ್ಮ್ ಮರ್ಮಗಳೆಲ್ಲ ಮಾಡ್ಸಿದ್ರಿ, ನಾನು ಟ್ರೈ ಮಾಡ್ತಾ ಬಂದೆ. ಮೋಸ್ಟ್ಲಿ ಹ್ಮ್ ಲಂಗ್ಸ್ ಹ್ಮ್ ಇಂದ ಮೋಸ್ಟ್ಲಿ ಹೇಳಿದ್ರಲ್ಲ, ಅದು ನನಗೊಂಚೂರು ವರ್ಕ್ ಆಯ್ತು ಅನ್ಸುತ್ತೆ. ಮೂಗ್ ಸ್ವಲ್ಪ ಬ್ಲಾಕ್ ಬಿಟ್ಟಿದೆ, ಮೂಗಲ್ಲಿ ಮರ್ಮ. ಉಸಿರೇ ಬರ್ತಾ ಇರ್ಲಿಲ್ಲ, ಕಟ್ಟಿತ್ತು ನನಗೆ. ಹಾ. ನಾನು ಹಂಗೆ ಅಂದ್ಕೊಂಡೆ, ಏನೋ ಒಂಥರ ರಿಲೀಫ್, ತಣ್ಣನೆ ಗಾಳಿ ಬರ್ತಾ ಇದೆಯಲ್ಲ ಅಂದ್ಕೊಂಡು ನಿಮಗೆ ಅದನ್ನ ಕೇಳ್ಬೇಕು ಅಂದ್ಕೊಂಡೆ. ನೀವ್ ಅಷ್ಟೊತ್ತಿಗೆ ನಂದು ಇದ್ ಮಾಡಿದ್ರಿ, ಸ್ವಲ್ಪ ರಿಲೀಫ್ ಅನ್ನಿಸ್ತಾ ಇದೆ. ಮೋಸ್ಟ್ಲಿ ಅದು ಮರ್ಮಾಗ ಅದು ವರ್ಕ್ ಇದೆಯಾ ಸರ್? ಅದಕ್ಕೂ ಏನಾರ ಇನ್ನೊಂದ್ ಮರ್ಮ ಕನೆಕ್ಷನ್? ಬರುತ್ತೆ, ಏನ್ ಗೊತ್ತಾ? ಇಲ್ಲಿ ನೋಡಿ, ಮಾಡಿ ತೋರಿಸ್ತೀನಿ ನೋಡಿ. ಯಾರಿಗೆ ನಗಡಿ, ಕೆಮ್ಮು, ಜ್ವರ, ಏನ ನಗಡಿ ತರ ಬಂತಂದ್ರೆ ಇಲ್ಲಿ ನೋಡಿ ಮಾಡೋದ್ ನಾನು. ಈ ತರ ಬೆರಳ ನಡಿ, ಹ್ಮ್ ಹೀಗೆ ಮುಷ್ಟಿ. ಇವಾಗ ಯಾರಿಗೆ ನಗಡಿ ಬಂದಿದೆ ಅಲ್ವಾ, ಅವ್ರು ಒಂದ್ 10 ಸಲ 10ರಿಂದ 20 ಸಲ ಈ ತರ ಮಾಡಿ. ಅಷ್ಟೊಂದು ಸ್ಪೀಡ್ ಬೇಡ, ಸುಮ್ನೆ ಈ ತರ 2 3 4 5 6 7 8 9 10 11 12 13 14 15 16 17 18 19 20. ಅದಾದ ನಂತರ ಈ ಕಡೆ 1 2 3 4 5 6 7 8 9 10 11 12 13 14 15 16 17 18 19 20. ನಗಡಿ ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ಇತ್ತ ಅನ್ನೋದು ಗೊತ್ತಾಗಲ್ಲ. ದ ಬೆಸ್ಟ್ ಮರ್ಮ ಪಾಯಿಂಟ್ ಓಕೆ ಸರ್. ಇದು. ಮರ್ಮ ಯಾಕೆ ಎಫೆಕ್ಟಿವ್ ಆಗಿ ವಿತಿನ್ ಮಿನಿಟ್ ಅಲ್ಲಿ ವರ್ಕ್ ಆಗತ್ತಪ್ಪ ಅಂದ್ರೆ, ಎಲ್ಲರಿಗೆ ಫಾದರ್ ಮರ್ಮದಿಂದಾನೇ ಅಕ್ಯುಪ್ರೆಷರ್ ಹುಟ್ಟಿದೆ, ಮರ್ಮದಿಂದಾನೇ ಕಲರ್ ಥೆರಪಿ ಹುಟ್ಟಿದೆ, ಮರ್ಮದಿಂದಾನೇ ಸಿಂಗಲ್ ಸೀಡ್ ಥೆರಪಿ ಹುಟ್ಟಿದೆ, ಮರ್ಮದಿಂದಾನೇ ಬೇರೆ ಬೇರೆ ಬೇರೆಗಳ ವಿದ್ಯೆಗಳು ಹುಟ್ಟಿದ್ದಾವೆ. ಹೌದಲ್ವಾ? ಹಾಗಾಗಿ ಎಫೆಕ್ಟಿವ್ ಆಗಿ ವಿತಿನ್ ಮಿನಿಟ್ ಅಲ್ಲಿ ವರ್ಕ್ ಆಗುತ್ತೆ. ಬೆಸ್ಟ್ ಆಗಿ ಕಲಿಸ್ಕೊಡ್ತೀನಿ, ಕಲಿತಾ ಬನ್ನಿ, ಸರಿನಾ? ಇದರ ಮುಂದುವರೆದ ಮಗನ್ ಭಾಗ. ಸರ್, ಹ್ಮ್ ಮಗನ್ ಬ್ಲಡ್ ಇಂದ ಅದಕ್ಕೆ ಏನ್ ಮಾಡ್ಬೋದು ಸರ್? ಗ್ರೀನ್ ಕಲರ್ ಹಾಕಿ, ಹಾಕಿದ್ದೆ ಸರ್, ಅದನ್ನು ಟ್ರೈ ಎರಡು ಮಾಡಿದ್ದೀನಿ. ಗ್ರೀನ್ ಕಲರ್ ಹಾಕಿ, ಈ ಮರ್ಮ ಪಾಯಿಂಟ್ ಇಲ್ಲಿ ಕಾಣುತ್ತಾ? ಹಾ ಈಗ ಬನ್ನಿಲ್ಲ, ಹುಳಿ ಕಾಣುತ್ತಾ? ಹುಡುಕಿಯಲ್ಲಿ ಹಾ ಸರ್, ಈ ಇದೆ. ಉಪ್ಪುಗಳ ಬಂದಲ್ಲಿ ಹುಳಿ ಕಾಣುತ್ತಲ್ವಾ? ಈ ಓಕೆ ತರ ಮಸಾಜ್ ಮಾಡಿ 1 2 3 ಮಾಡಿಬಿಟ್ಟು ಕಿವಿ ಕಡೆಗೆ ದಬ್ಬಿ. ಓಕೆ. ಆಂಟಿ ಕ್ಲಾಕ್ ವೈಸ್ ಅಲ್ವಾ ಸರ್? ಹಾ, ಕ್ಲಾಕ್ ವೈಸ್. ಕ್ಲಾಕ್ ವೈಸ್. ಹಿಂಗ್ 1 ತೋರಿಸಿ. 2 3 ಬಿಡಿ, 1 2 3 ಬಿಡಿ. ಈ ತರ ಎರಡು ಕರೆ ಮಾಡ್ಬೇಕು. ಮಾಡಿಬಿಟ್ಟು ಇನ್ನೊಂದು ಮರ್ಮ ಪಾಯಿಂಟ್ ಬರುತ್ತೆ, ಇಲ್ಲಿ ನೋಡಿ. ಕಿರು ಬೆರಳಿಂದ ಇಲ್ಲಿಗಿಡಿ, ಜಸ್ಟ್ ಪ್ರೆಸ್ ಮಾಡಿ, ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿ, ಬಿಡಿ. 1 2 3 ಬಿಡಿ, 1 2 3 ಬಿಡಿ. ಎಷ್ಟ್ ಟೈಮ್ ಸರಿನಾ? ಮಾಡಿಸ್ಬೋದು ಸರ್ ಅವನಿಗೆ? 20 ಟೈಮ್ 20 ಸಲ ಪ್ರೆಸ್ ಮಾಡಿ ಬಿಟ್ಬಿಡಿ, ಸರಿನಾ? ನೆಗಡಿ ಅದ್ರ ಇಲ್ಲ, ಜೊತೆಗೆ ನೆಗಡಿ ಇನ್ನೊಂದು ಇಲ್ಲ, ಮರ್ಮ ಮೂಗು ಪಾಯಿಂಟ್, ನೋಡಿ, ಇನ್ನೊಂದು ಮರ್ಮ ಪಾಯಿಂಟ್. ಈ ತರ ಬಿಟ್ಬಿಡ್ಬೇಕು. 1 2 3 ಆಕಾರದಲ್ಲಿ ತಗೊಂಡ್ಬರ್ಬೇಕು, ಇಲ್ಲಿ ನೋಡಿ. ಈಗ ಬಿಟ್ಬಿಡ್ಬೇಕು. ಗೊತ್ತಾದ್ರೆ ಮಾಡಿ, ಇಲ್ಲಾಂದ್ರೆ ಬೇಡ, ಅದನ್ನ ಹೇಳ್ಕೊಡ್ತೀನಿ, ಸರಿನಾ? ಅದ್ರ ಜೊತೆಗೆ ಇಲ್ಲೊಂದು ಮರ್ಮ ಪಾಯಿಂಟ್ ಬರುತ್ತೆ. ಜಸ್ಟ್ ಈ ತರ ಮಸಾಜ್ ಮಾಡಿ, ವರ್ಕ್ ಆಗುತ್ತೆ. ಎರಡು ಗ್ರೀನ್ ಕಲರ್ ಹಾಕಿ, ಸಾಧ್ಯ ಆದ್ರೆ K10 ಅನ್ನ ಪ್ರೆಸ್ ಮಾಡಿ, ಇಲ್ಲೊಂದು ಎಲ್ಲೋ ಡಾಟ್ ಇಡಿ SP5ಗೆ, ಓಕೆ. ಮತ್ತು ಚೂರು ಕೆಳಗಡೆ SP6ಗೆ ಎಲ್ಲೋ ಡಾಟ್ ಇಡಿ, SP5 SP6ಗೆ. 5 SFC. ಮಾಡ್ತಾ ಉರಿ ಬನ್ನಿ. ಬರುತ್ತಲ್ಲ ಎಷ್ಟು ಎಂತಕ್ಕೆ ಸರ್? ಹಾ ಮೂಗಲ್ಲಿ ಉರಿ ಬರುತ್ತಲ್ಲ ಎಂತಕ್ಕೆ ಅದೇ ಸರ್? ಬರ್ನಿಂಗ್ ಬರ್ತಾ ಇದೆಯಪ್ಪ ಅಂತಂದ್ರೆ ಅಲ್ಲಿ ಈಟ್ ಆಗಿನೇ ಬಂದಿದೆ ಅಷ್ಟೇನೆ, ಈಟಿಂದಾನೆ ಬರ್ತಾ ಇರೋದು. ಹೌದಲ್ವಾ? ಈಟ್ ನಾನು ಹೇಳ್ಕೊಟ್ಟಿರೋದು ಈಟ್ ಕಮ್ಮಿ ಆಗ್ಲಿಕ್ಕೆ. ಇದನ್ನ ಮಾಡಿ ವಿತಿನ್ 3 ಅವರ್ ಅಲ್ಲಿ ರಿಸಲ್ಟ್ ಕಾಣುತ್ತೆ. ಅದನ್ನ ನನಗೆ ಮೆಸೇಜ್ ಮಾಡಿ, ಥ್ಯಾಂಕ್ ಯು ಸರ್, ಸರಿನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ ಅಮ್ಮ, ಅನ್ಮ್ಯೂಟ್ ಮಾಡ್ತಾರೆ. ನಮಸ್ತೆ ಸರ್. ನಮಸ್ತೆ, ಚೆನ್ನಾಗಿದ್ದೀರಾ ಸರ್? ಆರಾಮ್. ಹಾ ಸರ್. ಸರ್ ನಾವು ಲಾಸ್ಟ್ ಆಫ್ಲೈನ್ ಕ್ಲಾಸ್ ಅವರು ಸರ್.
ಎಸ್. ಏನು ನಂಬರ್ 1 ಯಾವ ಕಲರ್ ಅಲ್ಲಿ ಇದೆ ಕಾಣ್ತಾ ಇಲ್ಲಲ್ಲ? ನಂಬರ್ 1 ನನ್ಗೆ ಎಷ್ಟು ಅದು ಯಾವ್ದು ಕಲರ್ ಇದೆ? 1 ಕಾಣ್ತಾ ಇದೆ. ಬ್ಲಾಕಾ? ಸರ್ ಪರ್ಪಲ್ ಪರ್ಪಲಾ? ಪರ್ಪಲ್ 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 ಕಲರ್. ಹ್ಮ್ 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 ಹೌದು ಹ್ಮ್ ಕಲರ್ ಕಾಣ್ತಾ ಇಲ್ಲ ಅಷ್ಟೇನೆ. ಪರ್ಪಲ್ ಕಲರ್ ಅಲ್ಲಿ ಇದೆ ಸರ್. ಎಸ್. ಓಕೆ ಅಮ್ಮ, ಹೇಳಿ ಹೇಗ್ ನಡೀತಾ ಇದೆ ಹೀಲಿಂಗ್ ಎಲ್ಲಾನು? ಸರ್ ಚೆನ್ನಾಗಿ ನಡೀತಾ ಇದೆ ಸರ್. ತುಂಬಾ ಜನ ಸಯಾಟಿಕದವ್ರು ಹುಷಾರಾಗಿದ್ದಾರೆ. ಕಾಲ್ ಫಿಟ್ಟಿಂಗ್ ಹ್ಮ್ ಎಡಿಮಾ ಹುಷಾರಾಗಿದ್ದಾರೆ. ಶುಗರು ಇವನ್ 330 ಇರೋದು 220 ಬಂದಿದೆ ಸರ್. ಹ್ಮ್ ಹ್ಮ್ ಎಲ್ಲ 220. ಚೆನ್ನಾಗಿ. ಎಸ್. ಹಾ ಸರ್. ಬೆಸ್ಟ್. ಹಾ ಎಸ್ ಸರ್, ಎಸ್. 360 ಇರೋದು 220 ಬಂದಿದೆ ಸರ್. ಅಬ್ಬಾ. ಬರೀ ಒಂದೇ ವೀಕ್ ಸರ್. ಅವರು 15 ಡೇಸ್ 70 ಇಯರ್ಸ್ ಏಜ್ ಓಲ್ಡ್ ಅಜ್ಜಿ ಸರ್ ಅವರು. ಒಂದ್ ಸಿಟ್ಟಿಂಗ್ ಅಷ್ಟೇ ಸರ್. ಎಸ್. ಶುಗರ್ನ ಆಲ್ಮೋಸ್ಟ್ ಬ್ಯಾಲೆನ್ಸ್ ತರಬೇಕು. ನಾವು ಮಾಡೋ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ, ಅದ್ರ ಜೊತೆಗೆ ನಮಗೆ ಕೋಪರೇಟ್ ಮಾಡ್ಬಿಟ್ರೆ ಅವರು ಅದೇನ್ ಹಾ ಸರ್, ದೊಡ್ಡ ಫುಡ್ ಡಿಸೀಸೇ ಅಲ್ಲ. ಹ್ಮ್ ಹೌದು ಸರ್. ಫುಡ್ ನೀವು ನಿಮ್ ಕಡೆ ಯಾವ ತರ ಮಾಡ್ತಾರ, ಬೆಂಗಳೂರಲ್ಲಿ ಅದೇ ತರನೇ ಎಲ್ಲ ಅವ್ರು ಫಾಲೋ ಅಪ್ ಮಾಡ್ತಿದ್ದಾರೆ ಸರ್. ಎಲ್ಲರಿಗ ಸರ್ ಗೊತ್ತಾಗಿದೆ. ಹಾ ಸರ್, 34 ಇಯರ್ಸ್ ಒಬ್ರು ಸರ್, ಟೀಚರ್ ಅವರು. ಹ್ಮ್ ಅವರಿಗೆ ಹ್ಮ್ ನಾನೆಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಸರ್. ಅವ್ರಿಗೆ ಐಪೋ ಥೈರಾಯ್ಡ್ ಇದೆ. ಹ್ಮ್ ಹರ್ನಿಯಾ ಸ್ವಲ್ಪ ಇತ್ತು ಸರ್, ಅಂಬಲಿಕಲ್ ಹರ್ನಿಯಾ. ಅದು ಕಡಿಮೆ ಆಗಿದೆ ಸರ್. ಆದ್ರೆ ಅವ್ರಿಗೆ ತುಂಬಾ ಆಂಗ್ಸೈಟಿ ಸರ್. ತುಂಬಾ ಆಂಗ್ಸೈಟಿ, ಸ್ಟ್ರೆಸ್ ಆಗ್ತಾರೆ. ಇವನ್ ಅವ್ರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಬೇಕು ಅನ್ನೋ ಅಷ್ಟು ಸ್ಟೇಜಿಗೆ ಹೋಗ್ಬಿಟ್ಟಿದೆ ಸರ್. ಅವ್ರಿಗೆ ಬೇರೆ ಯಾವ ತರ ಮಾಡ್ಬೋದು ಸರ್ ನಾನು ಟ್ರೀಟ್ಮೆಂಟ್? ಎಸ್. ಸೂಸೈಡ್ ಅಟೆಂಪ್ಟ್ ಹೌದಲ್ವಾ? ಹೌದು ಅವ್ರು ಹೊಂಟಿದ್ರಂದ್ರೆ ಇದನ್ನ ಮಾಡಿ ಕಳಿಸಿ, ಮಾಡ್ಕೊಂಡ್ ಬಾ, ನಿನ್ ಇಷ್ಟ ನೋಡಿ ಮಾಡ್ಕೋ ಅಂದ್ರೆ ಮಾಡ್ಕೋ ಅಂತ ಹೇಳ್ಬೇಡಿ. ಸೂಸೈಡಿಗೆ ಹೊಂಟವ್ರಿಗೆ ಬಿಡಿಸ್ಬೇಕಪ್ಪ ಅಂದ್ರೆ ಬೆಸ್ಟ್ ಒಂದ್ ಮರ್ಮ ಪಾಯಿಂಟ್ ಇದೆ. ಏನಪ್ಪಾ ಅಂತಂದ್ರೆ, ನಿಮ್ಮ ಹಸ್ತವನ್ನ ಈ ತರ ಇಟ್ಕೊಂಡು ಈ ಮಿಡಲ್ ಫಿಂಗರ್ ಇದೆ ಅಲ್ವಾ, ಇಲ್ಲಿಗೆ ಈ ಬೆರಳನ್ನ ಟಚ್ ಮಾಡಿ ಈ ತರ ಮಾಡ್ಬೇಕು. ಮಾಡಿ ಈ ತರ ಮಾಡಿ, ಹೌದಾ? ಇಲ್ಲಿ ಆಫ್ ಕೆಳಗಡೆ ಇಲ್ಲಿಗೆ ಈ ತರ, ಹಾ ಮತ್ತೆ ಇಲ್ಲಿಗೆ ಆಫ್ ಈ ತರ. 30 ಸೆಕೆಂಡ್ 30 ಸೆಕೆಂಡ್ 30 ಸೆಕೆಂಡ್. ಸರಿನಾ? ಅದಾದ ನಂತರ ಇಲ್ಲಿ ಕಾಣ್ತಾ ಇದೆನಾ, ಇಲ್ಲೊಂದು ಬರ್ಮ ಪಾಯಿಂಟ್ ಬರುತ್ತೆ. ಈ ತರ ಹಿಡಿಬೇಕು, ಹಿಂಗ್ ಮಾಡ್ಬೇಕು. ಕಾಣುತ್ತಾ? ಇಲ್ಲಿ ನೋಡಿ, ಈ ತರ ಹಿಡಿಬೇಕು, ಹಿಂಗ್ ಬಿಡ್ಬೇಕು. ಬಿಟ್ಟು ಸ್ವಲ್ಪ ನೋವಾಗುವಷ್ಟು ಮೇಲೆ ತಗೊಂಬನ್ನಿ ಸ್ಕಿನ್. ಸ್ವಲ್ಪ ಲಿಟಲ್ ಬಿಟ್ ಇರ್ಬೇಕಾದಷ್ಟು ಬಿಡಿ, ಮತ್ತೆ ಬಿಡಿ, ಮತ್ತೆ ಹಿಡೀರಿ, ಬಿಡಿ, ಜಗ್ಗಿ, ಬಿಡಿ, ಮತ್ತೆ ತಗೊಳ್ಳಿ, ಮತ್ತೆ ತಗೊಳ್ಳಿ, ಜಗ್ಗಿ, ಬಿಡಿ. ಇದನ್ನ 3 ಟೈಮ್ ಮಾಡಿ. ಎನಿ ಸೂಸೈಡ್ ಅಟೆಂಪ್ಟ್, ಅವ್ರು ಸೂಸೈಡ್ ಅಟೆಂಪ್ಟ್ ಮಾಡ್ತಾ ಇದಾರೆ ಅಂದ್ರೆ ಒಂದೇ ತಾಟಲ್ಲಿ ಇರ್ತಾರೆ, ಹೌದಲ್ವಾ? ಅದರಿಂದ ಹೊರಗಡೆ ಬರಬೇಕು, ಆ ಪ್ರಪಂಚದಿಂದ ಹೊರಗಡೆ ಬರಬೇಕು ಅಂದ್ರೆ ಈ ಮರ್ಮ ಪಾಯಿಂಟ್ ವರ್ಕ್ ಆಗುತ್ತೆ. ಯಾರಿಗೆ ಅನ್ಹೆಲ್ದಿ ಫೀಲ್ ಆಗ್ತಾ ಇದೆ, ಏನೋ ಯೋಚನೆ ಬರುತ್ತವೆ, ಇನ್ನೊಂದು ಥಾಟ್ಸ್ ಬರುತ್ತೆ, ಇನ್ನೊಂದು ಎನಿ ಮೆಂಟಲ್ ಇಶ್ಯೂಗೆ ಇದು ಒಂದು ಮರ್ಮ ಬೆಸ್ಟ್ ಪಾಯಿಂಟ್. ಮರ್ಮ ಹೆಸರು ಹೇಳ್ತಾ ಇಲ್ಲ, ಯಾಕಂದ್ರೆ ಆಮೇಲೆ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ. ಪ್ರೊಸೆಸ್ ಅನ್ನ ತಿಳ್ಕೊಳ್ಳಿ, ಮರ್ಮ ಪಾಯಿಂಟ್ಸ್ ಅನ್ನ ಮುಂದೆ ಹೇಳ್ತೀನಿ ನಿಮ್ಗೆ. ಸರ್, ಅವ್ರಿಗೆ ನಿದ್ದೆನೆ ಬರ್ತಾ ಇಲ್ಲ ಸರ್. ಅವ್ರಿಗೆ 0 ನಿದ್ದೆ ಬರ್ಸ್ ಬ್ಲಾಕ್ ಕೊಟ್ಟಿದ್ದೀನಿ, ನಂಬರ್ 7 ಪಿಂಕ್ ಕೊಟ್ಟಿದ್ದೀನಿ, ಎಲ್ಲಾ ಕೊಟ್ಟಿದ್ದೀನಿ, ನಿದ್ದೆನೆ ಬರಲ್ಲ ಅಂತಾರೆ ಸರ್ ಅವ್ರು. ಅಧಿಪತಿ ಮರ್ಮಮ್ಮನ ಮಾಡಿ. ಹಾ ಸರ್, ಅಧಿಪತಿ ಮತ್ತು ಬ್ರಹ್ಮವರ್ಮಂ ಬ್ರಹ್ಮವರ್ಮಂ 2 ತಿಲಾರ್ಥ ಕಾಳಮಿಂದ ಅಧಿಪತಿವರೆಗೂ ಮಾಡಿ. ಹಾ ಸರ್. ಮಾಡಿ ಮನಸ್ಸಿ, ಆಲ್ಮೋಸ್ಟ್ ಅವಾಗಿಂದ ಅವಾಗ ನಿದ್ದೆ ಬರುತ್ತೆ. ಸರಿನಾ? ಎಸ್. ಮರ್ಮ ಇದೊಂದು ನಿಮ್ ಈವ್ನಿಂಗ್ ಫೀಲ್ಡ್ ಅಲ್ಲಿ ಮರ್ಮ ಒಂದು ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ ಆಫ್ಲೈನ್ ಅಲ್ಲಿ ಇನ್ನು ಎಲ್ಲರಿಗೆ ಎಲ್ಲರೂ ಒಂದ್ 300 ಜನ ಬಂದಾರ ಆಫ್ಲೈನ್ ಅಲ್ಲಿ ಅಂತ ತಿಳ್ಕೊಳ್ಳಿ. ಎಲ್ಲರಿಗೆ ಮುಂದ್ ಕುಂತ ಹೇಳ್ಕೊಡಕ್ ಆಗಲ್ಲ. ಇಲ್ಲಿ ಆನ್ಲೈನ್ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಇಂಡಿವಿಜುವಲ್ ಆಗಿ ಹೇಳ್ಕೊಟ್ಟಂಗೆ ನಾನು, ಹೌದಲ್ವಾ? ನಿಮ್ ಸ್ಕ್ರೀನಿಗೆ ಕಾಣಿಸ್ತೀನಿ, ಅದೇ ಆಫ್ಲೈನ್ ಅಲ್ಲೇ ಎಲ್ಲೋ ನೀವ್ ಇರ್ತೀರಾ, ಇಲ್ಲಿ ನಾನೇನೋ ಹೇಳ್ತಿರ್ತೀನಿ. ಅದೇ ಆಫ್ಲೈನ್ ಬೆಸ್ಟ್ ಆಗಿ ಹೇಳ್ಕೊಟ್ಟಿದ್ದೀನಿ, ಮಾರ್ನಿಂಗ್ ನಿಂದ ಟಿಲ್ 11 ವರೆಗೆ ಎಂಜಾಯ್ ಮಾಡಿದ್ದಾರೆ. ಅಲ್ಲ 7 ಡೇಸ್ ಎಷ್ಟು ಹುರುಪಿತ್ತಪ್ಪ ಅಂದ್ರೆ 6 ಗಂಟೆಗೆ ಬಂದ್ಬಿಡೋರು. ಹೌದು ಸರ್. 6 ಗಂಟೆಯಿಂದ 11 ಗಂಟೆ. 1 ಇಯರ್ ಆಯ್ತು ಸರ್. 1 ಇಯರ್ ಕಂಪ್ಲೀಟ್ ಆಯ್ತು ಸರ್ ಮೊನ್ನೆ. ಹೌದಾ? ಹಾಗೆ ಉತ್ಸಾಹ ಇದ್ರೆ ಈ ವಿದ್ಯೆಯನ್ನ ಕಲಿಬಹುದು ಅಷ್ಟೇನೆ. ಸರ್, ಆಗ ವೆರಿಕೋಸ್ ವೇನಿಗೆ ಏನಾದ್ರು ಮರ್ಮ ಇದೆಯಾ ಸರ್? ಶಂಖವರ್ಮ ಮಾಡಿ. ವೆರಿಕೋಸ್ ವೇನ್ಸ್ ಡ್ಯೂ ಟು ಸ್ಪ್ಲೀನ್ ಕೋಲ್ಡ್ನೆಸ್. ಶಂಖವರ್ಮ ಮತ್ತು ಅಧಿಪತಿ ತಿಲಾರ್ಥ ಕಾಳಂ ಮಾಡಿ, ಬೆಸ್ಟ್. ಸರಿನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಬೆಸ್ಟ್ ಆಗಿ ಮಾಡ್ತಾ ಹೋಗಿ. ಥ್ಯಾಂಕ್ ಯು. ಓಕೆ.
ಇದೇ ತರ ನಿಮ್ಗೆ 11:30 ಕ್ಲಾಸು 7:30 ಕ್ಲಾಸು ನಮ್ಮ ವಾಟ್ಸಪ್ ಚಾನಲ್ ಅಲ್ಲಿ ಬರುತ್ತೆ, ವಿನೋದ್ ಅಕುಪ್ರೆಷರ್. ಆ ವಾಟ್ಸಪ್ ಚಾನಲ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ ಅಲ್ಲಿ ಅವೈಲೇಬಲ್ ಇದೆ. ಇಲ್ಲ ನಂಗೆ ಗೊತ್ತಾಗ್ತಾ ಇಲ್ಲಪ್ಪ ಅಂದ್ರೆ ನನ್ನ ನಂಬರ್ 6362123769 ಫೋನ್ ಮಾಡಬೇಡಿ. ವಾಟ್ಸಪ್ ಅಲ್ಲಿ ಆಯನ್ ಮೆಸೇಜ್ ಮಾಡಿ, ಆಟೋಮೇಷನ್ ಮೆಸೇಜ್ ಬರುತ್ತೆ. ಅಲ್ಲಿ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಮತ್ತೆ ಯೂಟ್ಯೂಬ್ ಗ್ರೂಪ್ ಲಿಂಕ್ ಇರ್ತವೆ, ಹೋಗಿ ಜಾಯಿನ್ ಆಗಿ. ಇದರ ಮುಂದಿನ ರೆಕಾರ್ಡಿಂಗ್ ಕೂಡ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಒಂದು 2 to 3 ಅವರ್ ಅಲ್ಲಿ ಅಪ್ಲೋಡ್ ಮಾಡ್ತೇನೆ, ಸರಿನಾ? ಮತ್ತೆ ಇದರ ಮುಂದುವರೆದ ಕ್ಲಾಸು ಇವತ್ತು 7:30 PM ಸಂಜೆ 7:30 ಗಂಟೆಗೆ ಲೈವ್ ಇರುತ್ತೆ. ಕ್ಲಾಸಿಗೆ ಬಂದು ಇದರ ಮುಂದುವರೆದ ಭಾಗವನ್ನ ಕಲಿಯಿರಿ. ಓಕೆ, ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.